ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಕೃಷ್ಣ ಈ ಜಗತ್ತು ಯಾವ ರೀತಿ ಇದೆ, ಅಂದರೆ ಈ ಸಂಸಾರ ಯಾವ ರೀತಿ ಇದೆ, ಅದರಲ್ಲಿ ನಾವು ಏನಾಗಿದ್ದೇವೆ, ನಾವು ಈ ಜಗತ್ತಿಗೆ ಬಂದಿರುವಂತಹ ಉದ್ದೇಶ ಏನು, ಆ ಉದ್ದೇಶವನ್ನು ನಾವು ಸಾಧಿಸಬೇಕು ಅಂತ ಹೇಳಿದರೆ ಏನು ಮಾಡಬೇಕು, ನಮ್ಮ ಮನಸ್ಸನ್ನು ಯಾವ ರೀತಿ ಇಟ್ಕೊಳ್ಬೇಕು, ಇನ್ನು ಆ ಉದ್ದೇಶವಾಗಿರುವಂತಹ ಭಗವಂತನ ಲೋಕ, ಆ ಭಗವಂತನನ್ನು ಕಾಣುವಂಥದ್ದು ಅದು ಹೇಗೆ ಸಾಧ್ಯವಾಗುತ್ತೆ, ಭಗವಂತನ ಲೋಕದಲ್ಲಿ ಏನು ವೈಶಿಷ್ಟ್ಯ ಇದೆ, ಇದನ್ನೆಲ್ಲ ತಿಳಿಸಿಕೊಟ್ಟ. ಈಗ ಆ ದೇವರನ್ನು ನಾವು ಕಾಣಬೇಕಾದರೆ ಮೊದಲು ನಾವೇನು ಅಂತ ನಮಗೆ ಗೊತ್ತಾಗಬೇಕು. ಯಾಕಂದರೆ ಇವತ್ತು ನಾವು ನಮ್ಮನ್ನು ಏನು ತಿಳ್ಕೊಂಡಿದ್ದೇವೆ ಅದು ನಾನಲ್ಲ. ಅದಕ್ಕಾಗಿ ನನ್ನ ಪರಿಚಯ ಏನು ಅದನ್ನು ಕೃಷ್ಣ ಮಾಡಿಸಿಕೊಡ್ತಾ ಇದ್ದಾನೆ. ಅಂದರೆ ಜೀವನ ಪರಿಚಯವನ್ನು ಮಾಡಿಸಿಕೊಡ್ತಾ ಇದ್ದಾನೆ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಜೀವಭೂತ, ಈ ಜಗತ್ತಿನಲ್ಲಿ ಜೀವನಾಗಿರುವಂಥವನು, ಅದು ಜೀವನಾಗಿದ್ದಾನೆ ಅಂದರೆ ಯಾವತ್ತೋ ಒಂದು ದಿನ ಜೀವ ಆದದ್ದಲ್ಲ, ಅಂದರೆ ಜೀವನ ಸೃಷ್ಟಿಯಾದದ್ದಲ್ಲ. ಮತ್ತು ಸನಾತನ, ಹಿಂದಿನಿಂದಲೂ ಅದಕ್ಕೊಂದು ಆದಿ ಇಲ್ಲ, ಮೊದಲೇ ಇಲ್ಲ. ಆ ರೀತಿ ಅನಾದಿ ಕಾಲದಿಂದಲೂ ಕೂಡ ಜೀವನೇ ಆಗಿರುವಂಥವನು. ನಾವೇ ಅನಾದಿ ಕಾಲದಿಂದ, ದರ್ ಇಸ್ ನೋ ಸ್ಟಾರ್ಟಿಂಗ್ ಪಾಯಿಂಟ್. ಅವಾಗಿನಿಂದಲೂ ನಾವು ಜೀವರೇ ಆಗಿದ್ದೇವೆ. ಜೀವರಾಗಿದ್ದೇವೆ ಅಂದರೆ ಅರ್ಥ ಏನು ಅಂತ ಹೇಳಿದರೆ, ನಂಬಿಕೊಂಡೇ ಬದುಕ್ತಾ ಇದ್ದೇವೆ. ಯಾರನ್ನ? ದೇವರನ್ನು. ದೇವರನ್ನು ನಂಬಿಕೊಂಡೇ ಬದುಕ್ತಾ ಇರುವಂಥವ್ರು. ಮತ್ತು ನಾವು ಕೂಡ ದೇವರ ಹಾಗೆ ಯಾವತ್ತೂ ಇರುವಂಥವರು. ಆದರೆ ದೇವರು ಸ್ವತಂತ್ರವಾಗಿದ್ದಾನೆ, ನಾವು ಅಸ್ವತಂತ್ರವಾಗಿ ಅವನನ್ನು ನಂಬಿಕೊಂಡು, ದೇವರನ್ನು ನಂಬಿಕೊಂಡು ಬದುಕ್ತಾ ಇರುವಂಥವ್ರು. ಅದಕ್ಕೆ ಜೀವಭೂತಃ, ಜೀವನಾಗಿರುವಂಥವ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ನಾವು ನಮ್ಮನ್ನು ಪ್ರಾಥಮಿಕವಾಗಿ ತಿಳ್ಕೊಳ್ಬೇಕಾದದ್ದು. ನಾವೇನು ಅಂತ ಹೇಳಿದ್ರೆ, ನಾವು ಜೀವರು. ಜೀವರು ಅಂತ ಹೇಳಿದ್ರೆ ದೇವರನ್ನು ನಂಬಿ ಬದುಕ್ತಾ ಇರುವವರು. ಯಾವತ್ತಿಂದ ಯಾವತ್ತಿಗೂ ಹೀಗೇನೆ. ಅಂದರೆ ಯಾವತ್ತೂ ನಾನೇ ದೇವರಾಗುವುದಿಲ್ಲ ಅಂತ ಇಲ್ಲಿ ಕೃಷ್ಣನ ಅಭಿಪ್ರಾಯ. ಜೀವ ದೇವರಾಗುವುದಿಲ್ಲ. ಯಾಕಂದರೆ ದೇವರು ಸ್ವತಂತ್ರನಾಗಿರುವವು, ಇವನು ಅಸ್ವತಂತ್ರನಾಗಿರುವವನು. ಎರಡೂ ವಿರುದ್ಧವಾಗಿರುವಂಥದ್ದು. ವಿರುದ್ಧವಾದದ್ದು ಯಾವತ್ತೂ ಐಕ್ಯ ಆಗುವುದಿಲ್ಲ, ಒಂದಾಗುವುದಿಲ್ಲ. ಆ ರೀತಿ ಸ್ವತಂತ್ರ ಅಸ್ವತಂತ್ರ ಎರಡು ಒಟ್ಟಾಗುವುದು ಹೇಗೆ? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಇವನು ಯಾವತ್ತೂ ಜೀವನೇ ಆಗಿದ್ದಾನೆ. ಇಂತಹ ಜೀವ ಮಮೈವ ಅಂಶಃ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನನ್ನದೇ ಅಂಶ ಅಪ್ಪ ಇವನು ಅಂತ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಅಂದರೆ ನನ್ನದೇ ಅಂಶ ಅಂತ ಹೇಳಿದ್ರೆ, ಅಂಶ ಅಂತ ಹೇಳಿದ್ರೇನು? ಅಂಶ ಅಂತ ಹೇಳಿದ್ರೆ ಒಂದು ಪಾರ್ಟ್, ಭಾಗ. ನಾವಿದನ್ನು ನೋಡ್ತೇವೆ ಗಣಿತದಲ್ಲಿ. 4ನೇ ಒಂದು ಅಂಶ, 2ನೇ ಒಂದು ಅಂಶ. ಅಂದರೆ 2ನೇ ಒಂದು ಅಂಶ ಅಂತ ಹೇಳಿದರೆ ಪಾರ್ಟ್ ಅಂತ ಹೇಳುವಂಥದ್ದು. ಇಷ್ಟರಲ್ಲಿ ಇಷ್ಟು ಪಾರ್ಟ್, ಇದು ಇಷ್ಟರಲ್ಲಿ ಇಷ್ಟು ಪಾರ್ಟ್ ಅಂತ. ಆ ರೀತಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಜೀವರೆಲ್ಲರೂ ಕೂಡ ನನ್ನದೇ ಅಂಶ, ಅಂದರೆ ದೇವರದ್ದೇ ಅಂಶ. ಅಂಶ ಅಂದರೆ ಪಾರ್ಟ್. ಹಾಗಿದ್ರೆ ನಾವು ದೇವರೇನಾ ಅಂತ ಹೇಳಿದರೆ, ಇಲ್ಲಿ ತಿಳ್ಕೊಳ್ಬೇಕಾದದ್ದು ಅಂಶದಲ್ಲಿ 2 ರೀತಿ ಇರ್ತದೆ. ಒಂದು ಸ್ವರೂಪಾಂಶ ಅಂತ, ಇನ್ನೊಂದು ಭಿನ್ನ ಅಂಶ ಅಂತ. ಈಗ ಕೈ, ಕಾಲು, ಕಣ್ಣು, ಮೂಗು, ಬಾಯಿ ಮುಂತಾದವುಗಳೆಲ್ಲ ಇದೆ. ಅದು ಈ ದೇಹದ್ದೇ ಭಾಗಗಳು. ಅಂದರೆ ಈ ದೇಹದ್ದೇ ಭಾಗ, ಅದು ಸ್ವರೂಪಾಂಶ. ಎಲ್ಲವೂ ಕೂಡ ದೇಹಕ್ಕೆ ಸೇರಿರುವಂಥದ್ದು ಎಲ್ಲವೂ. ಅದೇ ನಾವು ಕನ್ನಡಿಯ ಮುಂದೆ ನಿಲ್ತೇವೆ. ಕನ್ನಡಿಯಲ್ಲಿ ಈ ದೇಹದ ಪ್ರತಿಬಿಂಬ ಬೀಳ್ತದೆ. ಇವಾಗ ಆ ಪ್ರತಿಬಿಂಬ ಅನ್ನುವಂಥದ್ದು ಈ ದೇಹಕ್ಕೆ ಸೇರಿದ ಹೌದೋ ಅಲ್ವೋ ಎನ್ನುವಂಥದ್ದು ಪ್ರಶ್ನೆ. ಅಲ್ಲ, ಈ ದೇಹಕ್ಕೆ ಸೇರಿದ್ದೇ ಅಲ್ಲ ಅದು. ಈ ದೇಹಕ್ಕೂ ಅದಕ್ಕೂ ಏನು ಸಂಬಂಧವೇ ಇಲ್ಲ ಅಂತ ಹೇಳುವುದಾಗಿದ್ದರೆ, ನಾನು ಕನ್ನಡಿಯ ಮುಂದೆ ನಿಂತು ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ, ನನ್ನ ಕೈ ಎಷ್ಟು ಚೆನ್ನಾಗಿದೆ, ನನ್ನ ಕಾಲು ಎಷ್ಟು ಚೆನ್ನಾಗಿದೆ, ನನ್ನ ಕಣ್ಣು ಎಷ್ಟು ಚೆನ್ನಾಗಿದೆ ಅಂತ ನಾನು ಹೇಳ್ತೇನಲ್ವ. ಅದು ಯಾವುದನ್ನು ನೋಡಿ ಹೇಳುದು? ನಾನು ಕನ್ನಡಿಯನ್ನು ನೋಡಿ ಹೇಳುದು. ಅಂದರೆ ಕನ್ನಡಿಯನ್ನು ನೋಡ್ತಾ ನಾನು ಹೇಳ್ತೇನೆ ನನ್ನ ಕೈ ಎಷ್ಟು ಚೆನ್ನಾಗಿದೆ, ನನ್ನ ಕಾಲು ಎಷ್ಟು ಚೆನ್ನಾಗಿದೆ, ನನ್ನ ಕಣ್ಣು ಎಷ್ಟು ಚೆನ್ನಾಗಿದೆ ಅಂತ. ಹೊರತು ನನ್ನ ಈ ದೇಹ ಏನಿದೆ, ದೇಹವನ್ನು ಕನ್ನಡಿ ಬಿಟ್ಟು ಹೀಗೆ ನೋಡಿಕೊಂಡು ನಾನು ಹೇಳಲ್ಲ, ಕನ್ನಡಿ ನೋಡ್ಕೊಂಡು ಹೇಳ್ತೇನೆ. ಅದ್ಯಾಕೆ ಆ ರೀತಿ ಹೇಳ್ತೇವೆ ಅಂತ ಹೇಳಿದರೆ, ಅದು ಒಂದು ದೇಹಕ್ಕೆ ಸೇರಿದ ಭಾಗವೇ ಅಂತ. ಆ ನನ್ನ ದೇಹ ಅಲ್ಲಿ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ನನ್ನ ದೇಹ ಅಲ್ಲಿ ಕಾಣಿಸ್ತಾ ಇದೆ, ಅದು ನನ್ನ ದೇಹವೇ. ಕನ್ನಡಿಯಲ್ಲಿ ಕಾಣಿಸ್ತಾ ಇರುವುದು ನನ್ನ ದೇಹವೇ. ನನ್ನ ದೇಹವೇ ಅಲ್ಲ. ಮತ್ತು ಈ ದೇಹದ ಸಿಮಿಲಾರಿಟಿ ಅಲ್ಲಿದೆ. ಕನ್ನಡಿ ಒಳಗೆ ಯಾವುದು ಕಾಣಿಸ್ತಾ ಇದೆ
ಆ ಒಂದು ಪ್ರತಿಬಿಂಬ ಈ ಬಿಂಬದ ಸಾಮ್ಯವನ್ನು ಹೊಂದಿದೆ, ಹೋಲಿಕೆಯನ್ನು ಹೊಂದಿದೆ. ಆ ಕಾರಣದಿಂದಾಗಿ ನಾನು ಏನಂತ ವ್ಯವಹಾರ ಮಾಡ್ತೇನೆ ಅಂತ ಹೇಳಿದರೆ, ಅದನ್ನು ನನ್ನ ಕೈ ನನ್ನ ಕಾಲು ಚೆನ್ನಾಗಿದೆ, ನನ್ನ ಕೈ ಚೆನ್ನಾಗಿದೆ ಅಂತ ಆ ಕನ್ನಡಿಯ ಒಳಗೆ ಇರುವಂತಹ ಪ್ರತಿಬಿಂಬವನ್ನು ನೋಡಿ ಹೇಳ್ತೇನೆ ನಾನು. ವಾಸ್ತವಿಕವಾಗಿ ಅದು ಕೈ, ಕಾಲು, ಕಣ್ಣು, ಮೂಗು, ಬಾಯಿಯಂತೆ ಈ ದೇಹದ ಪಾರ್ಟ್ ಅಲ್ಲ. ಆದರೆ ಅದನ್ನು ಪಾರ್ಟ್ ಅಲ್ಲ ಅಂತಲೂ ಹೇಳಲಿಕ್ಕೆ ಬರೋಲ್ಲ ಪ್ರತಿಬಿಂಬವನ್ನು. ಯಾಕಂದರೆ ಸಿಮಿಲಾರಿಟಿ ಇರುವುದರಿಂದಾಗಿ ಪಾರ್ಟ್ ಅದು. ಸಿಮಿಲಾರಿಟಿ ಇಲ್ಲದೆ ಇದ್ದರೆ, ಅದಕ್ಕೂ ಈ ನನ್ನ ದೇಹಕ್ಕೂ ಸಾಮ್ಯತೆ, ಹೋಲಿಕೆ ಇಲ್ಲದೆ ಇದ್ದರೆ ನನ್ನ ಕಣ್ಣು ಎಷ್ಟು ಚೆನ್ನಾಗಿದೆ, ನನ್ನ ಕಾಲು ಎಷ್ಟು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಇದನ್ನು ಏನು ಕರೀತಾರೆ ಅಂದರೆ ಭಿನ್ನಾಂಶ ಅಂತ. ಹೌದು, ಇದು ದೇಹದ ಪಾರ್ಟ್, ಆದರೆ ಭಿನ್ನವಾದ ಪಾರ್ಟ್, ದೇಹಕ್ಕಿಂತ ಬೇರೆಯಾಗಿರುವಂಥದ್ದು. ಹೊರತು ದೇಹದ್ದೇ ಅಂಗಗಳಿದ್ದಾಗಲ್ಲ ಇದು. ಆ ರೀತಿ ಈ ಪಾರ್ಟಲ್ಲಿ ವ್ಯತ್ಯಾಸ ಇದೆ, ಎರಡು ರೀತಿಯದ್ದು. ಹಾಗೆಯೇ ಇಲ್ಲಿ ಭಗವಂತ ನನ್ನ ಅಂಶ ಜೀವ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸ್ವಲ್ಪ ಸಾಮ್ಯ ಇರುವುದರಿಂದ ಅಷ್ಟೇ. ನಿಜವಾಗ್ಲೂ ದೇವರ ಅಂಶ ಯಾವುದು, ದೇವರ ನಿಜವಾದ ಅಂಶಗಳು ಅಂತ ಹೇಳಿದ್ರೆ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ರಾಮ, ಕೃಷ್ಣ, ಈ ಎಲ್ಲ ಅವತಾರಗಳೇನಿದೆ ಇವೆಲ್ಲವೂ ನಾರಾಯಣನ ಅಂಶ. ಅಂದರೆ ನಾರಾಯಣನೇ ಇಲ್ಲಿ ಬಂದದ್ದು ಇವೆಲ್ಲವೂ ಕೂಡ. ಆದರೆ ನಾವು ಹಾಗಲ್ಲ, ಅವೆಲ್ಲ ಸ್ವರೂಪ ಅಂಶಗಳು, ನಾವು ಭಿನ್ನ ಅಂಶ. ಸ್ವಲ್ಪ ಸಿಮಿಲಾರಿಟಿ ಇರುವುದರಿಂದಾಗಿ ದೇವರ ಅಂಶ ಅಂತ. ಮತ್ತಿನ್ನೊಂದು ಏನಂತ ಹೇಳಿದರೆ, ದೇವರು ನಮ್ಮನ್ನು ಬಿಟ್ಟಿಲ್ಲ, ನಾನು ದೇವರನ್ನು ಬಿಟ್ಟಿಲ್ಲ. ನನಗೂ ದೇವರಿಗೂ ಒಂದು ಬಿಡಲಾರದ ನಂಟಿದೆ. ವಾಸ್ತವಿಕವಾಗಿ ನಾನು ದೇವರ ಪಾರ್ಟ್ ಅಲ್ಲ, ದೇವರ ಕೈ, ಕಾಲು, ಕಣ್ಣು, ಮೂಗು, ಬಾಯಿ ಇದ್ದಾಗಲ್ಲ ನಾನು. ಆದರೆ ಆ ಕೈ, ಕಾಲು, ಮೂಗು, ಬಾಯಿಗಳು ಯಾವ ರೀತಿ ಯಾವತ್ತೂ ದೇವರೊಟ್ಟಿಗೆ ಇರ್ತವೋ ಹಾಗೆ ನಾನು ಕೂಡ ಯಾವತ್ತೂ ದೇವರೊಟ್ಟಿಗೆ ಇರ್ತೇನೆ. ಅದಕ್ಕಾಗಿ ಅಂದರೆ ದೇವರಿಗಿಂತ ಬೇರೆಯಾಗಿ ದೇವರೊಟ್ಟಿಗೆ ಇರ್ತೇನೆ. ಅದಕ್ಕಾಗಿ ಭಿನ್ನಾಂಶ ಅಂತ. ಹೀಗೆ ದೇವರು ಯಾವತ್ತೂ ಇರುವಂಥವು, ನಿತ್ಯ, ನಾನು ನಿತ್ಯ. ನೋಡಿ, ಈ ಸಿಮಿಲಾರಿಟಿ ಇದೆ. ಮತ್ತೇನು ಅಂತ ಹೇಳಿದ್ರೆ, ದೇವರು ಪ್ರತಿಬಿಂಬ, ನಾನು ಬಿಂಬ. ನಾನು ಪ್ರತಿಬಿಂಬ, ದೇವರು ಬಿಂಬ. ಅಂದರೆ ದೇವರು ಬಿಂಬ ಅಂತ ಹೇಳಿದರೆ, ದೇವರು ಏನು ಮಾಡಿಸ್ತಾನೆ ಅದನ್ನು ನಾನು ಮಾಡ್ತೇನೆ. ಕನ್ನಡಿಯ ಮುಂದೆ ನಿಂತಾಗ ಆ ಬಿಂಬ ಏನು ಮಾಡ್ತದೋ ಅದನ್ನೇ ಪ್ರತಿಬಿಂಬ ಮಾಡುವಂಥದ್ದು. ಅಂದರೆ ಬಿಂಬ ಸ್ವತಂತ್ರ, ಪ್ರತಿಬಿಂಬ ಅಸ್ವತಂತ್ರ. ಹಾಗೆ ದೇವರು ಏನು ಮಾಡ್ತಾನೆ, ಏನು ಮಾಡಿಸ್ತಾನೆ ಅದನ್ನೇ ನಾನು ಮಾಡ್ತೇನೆ. ಇಲ್ಲಿದ್ರೆ ನನಗೇನು ಮಾಡಲಿಕ್ಕಾಗೋದಿಲ್ಲ. ಅದರಿಂದಾಗಿಯೇ ದೇವರು ಯಾವತ್ತೂ ನನ್ನನ್ನು ಬಿಟ್ಟಿರೋಲ್ಲ, ನಾನು ದೇವರನ್ನು ಬಿಟ್ಟಿರೋಲ್ಲ. ಯಾಕೆ ದೇವರು ನನ್ನನ್ನು ಬಿಟ್ಟಿರೋಲ್ಲ ಅಂತ ಹೇಳಿದ್ರೆ, ನಾನು ಬಿಟ್ಟೆ ಅಂತ ಹೇಳಿದರೆ ಮತ್ತೇನೂ ಇಲ್ಲ ಇವನಿಗೆ, ಈ ಜೀವನಿಗೆ ಏನಿಲ್ಲ ಅಂತ ನಮ್ಮ ಮೇಲಿರುವಂತಹ ಅಪಾರ ಕರುಣೆಯಿಂದಾಗಿ ಯಾವತ್ತೂ ದೇವರನ್ನು ನಮ್ಮನ್ನು ಬಿಟ್ಟಿರೋಲ್ಲ. ನಾವು ಯಾಕೆ ದೇವರನ್ನು ಯಾವತ್ತೂ ಬಿಟ್ಟಿರೋಲ್ಲ ಅಂತ ಹೇಳಿದ್ರೆ, ದೇವರನ್ನು ಬಿಟ್ಟರೆ ಮತ್ತೇನು ಇಲ್ಲವೇ ಇಲ್ಲ ಇಲ್ಲಿ, ಇದು ಗೊತ್ತಿಲ್ಲ ನಮಗೆ. ಆದರೆ ದೇವರನ್ನು ಬಿಟ್ಟಿಲ್ದಿದ್ರೆ ನಮಗೆ ಬದುಕಲಿಕ್ಕೆ ಆಗೋಲ್ಲ, ಏನೂ ಮಾಡಲಿಕ್ಕಾಗೋಲ್ಲ. ಅದಕ್ಕಾಗಿ ಜೀವ ಯಾವತ್ತೂ ದೇವರನ್ನು ಬಿಟ್ಟಿಲ್ಲ, ದೇವರು ಯಾವತ್ತೂ ಜೀವನನ್ನು ಬಿಟ್ಟಿಲ್ಲ. ಆದರೆ ಜೀವ ದೇವರಲ್ಲ, ದೇವರು ಜೀವ ಅಲ್ಲ. ನಾರಾಯಣ ಬೇರೆಯೇ, ನಾವು ಬೇರೆಯೇ, ಆದರೆ ಯಾವತ್ತೂ ಒಟ್ಟಿಗಿರ್ತೇವೆ. ಆ ಕಾರಣದಿಂದಾಗಿ ಇಲ್ಲಿ ಭಿನ್ನ ಅಂಶದಿಂದಾಗಿ ಮಮೈವಾಂಶ ಅಂತ ಹೇಳ್ತಾ ಇದ್ದಾರೆ. ನನ್ನೇ ಪಾರ್ಟಪ್ ಇವನು ಜೀವ, ನನ್ನ ಒಟ್ಟಿಗೆ ಇರುವಂಥವನು ಯಾವತ್ತೂ ಕೂಡ, ನನ್ನ ಸ್ವಲ್ಪ ಸಾಮ್ಯವನ್ನು ಹೊಂದಿರುವವನು, ಸ್ವಲ್ಪ ಸಾಮ್ಯ ಅಷ್ಟೇ ಹೊರತು ಸಂಪೂರ್ಣ ಸಾಮ್ಯ ಅಲ್ಲ. ಯಾವ ರೀತಿ ಸೂರ್ಯನಿಗೂ ಒಂದು ಮಿಣುಕು ಹುಳಗಕ್ಕೂ ಸಾಮ್ಯ ಹೋಲಿಕೆ ಉಂಟೋ ಇಲ್ವೋ? ಯಾಕಂದರೆ ಅದು ಬೆಳಕು, ಇದು ಬೆಳಕು. ಮಿಣುಕು ಹುಳವೂ ಕೂಡ ಬೆಳಕೆ, ಅದರಲ್ಲೂ ಒಂದು ಬೆಳಕಿದೆ, ಸೂರ್ಯನಲ್ಲೂ ಬೆಳಕಿದೆ. ಹಾಗಂತ ಈ ಹೋಲಿಕೆ ಎಷ್ಟರ ಮಟ್ಟಿಗೆ? ಸ್ವಲ್ಪ ಮಾತ್ರ ಇದು. ಯಾಕಂದರೆ ಸೂರ್ಯನ ಬೆಳಕೇನು, ಈ ಮಿಣುಕು ಹುಳದ ಬೆಳಕೇನು, ಅದಕ್ಕೆ ಇದಕ್ಕೂ ಅಜಗಜ ಅಂತಾರೆ, ಲೆಕ್ಕವೇ ಇಲ್ಲ. ಆದರೆ ಹೌದು, ಎರಡೂ ಕೂಡ ಬೆಳಕು ಬೆಳಕೆ ಅಲ್ವಾ? ಆ ರೀತಿ ಅಷ್ಟೇ. ಆ ರೀತಿ ಇಲ್ಲಿ ಹೇಳುವಂಥದ್ದು ಸ್ವಲ್ಪ ಸಾಮ್ಯ ಇದೆ ಅಷ್ಟೇ, ಅದಕ್ಕೂ ಇದಕ್ಕೂ ಮತ್ತೇನು ಹೆಚ್ಚಿನದು ಇಲ್ಲ. ಅದನ್ನು ಹೇಳ್ತಾ ಇದ್ದೆ, ನನ್ನದೇ ಅಂದರೆ ನಾವು ದೇವರಿಗೆ ಸೇರಿದವರು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದು ನಾವು ತಿಳ್ಕೊಳ್ಬೇಕಾದದ್ದು, ಎಲ್ಲ ಜೀವನ ತಿಳ್ಕೊಳ್ಬೇಕಾದದ್ದು ಏನಂದರೆ, ನಾನು ದೇವರಿಗೆ ಸೇರಿದವನು, ದೇವರ ರಕ್ಷಣೆಯಲ್ಲಿ ಇರುವಂಥವನು, ದೇವರ ಹಾಗೆ ನಿತ್ಯನಾಗಿರುವಂಥವನು, ಆ ಸ್ವತಂತ್ರನಾದ ದೇವರನ್ನು ನಂಬಿಕೊಂಡಿರುವಂಥವನು. ನೋಡಿ, ಇದೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು. ಇಂತಹ ಜೀವ ಅಂದರೆ ನಾವೆಲ್ಲರೂ ಕೂಡ ಜೀವಲೋಕ ಅಂತ ಹೇಳಿದರೆ ಈ ದೇಹದಲ್ಲಿ, ಈ ದೇಹಕ್ಕೆ ಯಾಕೆ ಜೀವಲೋಕ ಅಂತ ಕರೀತಾ ಇದ್ದಾನೆ ಅಂತ ಹೇಳಿದರೆ, ಇದೊಂದು ಎಂಥ ಪ್ರಪಂಚ ಅಂತ ಹೇಳಿದರೆ ಯಾವತ್ತೂ ನಂಬಿಕೊಂಡಿರುವ ಪ್ರಪಂಚ.
ಈ ದೇಹದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ನಾವು ಹೊರಗೆ ನಂಬಿಕೊಳ್ಬೇಕು. ಉಸಿರಾಟಕ್ಕೆ ಹೊರಗಿನ ಗಾಳಿ ಬೇಕು, ಕಣ್ಣಿಗೆ ನೋಡಲಿಕ್ಕೆ ಹೊರಗಿನ ರೂಪ ಬೇಕು, ಹೊರಗಿನ ಆಹಾರ ಬೇಕು, ಹೊರಗಿನ ನೀರು ಬೇಕು, ಎಲ್ಲವೂ ಹೊರಗಿನದ್ದು ಬೇಕು. ಹೀಗೆ ನಂಬಿಕೊಂಡು ಬದುಕ್ತಾ ಇರುವುದು ಈ ಶರೀರ. ಇಂಥ ಶರೀರದಲ್ಲಿರುವಂತಹ ಜೀವ ನಾವು ದೇವರನ್ನು ನಂಬಿಕೊಂಡು ಬದುಕ್ತಾ ಇದ್ದೇವೆ. ಈ ದೇಹ ಜಗತ್ತನ್ನು ನಂಬಿಕೊಂಡು ಬದುಕ್ತಾ ಇದ್ದೇವೆ. ಇಂಥ ದೇಹದೊಳಗೆ ಇರುವಂತಹ ಈ ಜೀವ ಅಂದರೆ ನಾವೆಲ್ಲರೂ ಕೂಡ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಏನು ಮಾಡ್ತಾನೆ ಅಂದರೆ ಒಳಗೆ ಜೀವ ಇದ್ದಾನ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಪ್ರಕೃತಿ ಸ್ಥಾನಿ, ಈ ದೇಹದಲ್ಲಿ ಇರುವಂತಹ ಅಂದರೆ ಪ್ರಕೃತಿಯ ಕಾರ್ಯವಾಗಿರುವಂಥದ್ದು ಈ ಶರೀರ. ಸಾತ್ವಿಕ ರಾಜಸ ತಾಮಸ ಗುಣಗಳು, ಅದರಿಂದಾಗಿ ಮಹತ್ತತ್ವ, ಅಹಂಕಾರ ತತ್ವ, ನಂತರ ಪಂಚಭೂತಗಳು, ಪಂಚತನ್ಮಾತ್ರೆಗಳೆಲ್ಲ ಬಂದು ಅದೆಲ್ಲ ಒಟ್ಟು ಸೇರಿ ಈ ದೇಹ ಆಗಿದೆ. ಅಂದರೆ ಇದು ಮುಖ್ಯವಾಗಿ ಪ್ರಕೃತಿಯದ್ದು ಕೆಲಸ. ಅದಕ್ಕಾಗಿ ಈ ದೇಹದಲ್ಲಿ ಇರುವಂತಹ 6 ಇಂದ್ರಿಯಗಳು, ಮನಸ್ಸನ್ನು ಕೂಡಿಸಿ 6 ಇಂದ್ರಿಯ, 5 ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ ಹಾಗೂ ಚರ್ಮ, ಹಾಗೆಯೇ 6ನೇದು ಮನಸ್ಸು. ಈ 6ರಲ್ಲಿ ಇದ್ದವನಾಗಿ ಈ ಇಂದ್ರಿಯಗಳನ್ನು ಕರ್ಷತಿ, ವಿಷಯ ಪದಾರ್ಥಗಳ ಹತ್ರ ಬಿಡ್ತಾನೆ, ಹರಿಲಿಗೊಡ್ತಾನೆ ಅಂತ ಹೇಳಿದರೆ, ಈ ದೇಹದಲ್ಲಿ ನೋಡುವವನು ಯಾರು? ಜೀವ. ಕೇಳುವವನು ಯಾರು? ಜೀವ. ಮುಟ್ಟುವವನು ಜೀವ, ಯೋಚಿಸುವವನು ಜೀವ. ಅದರಿಂದಲೇ ನಾವು ತಿಳ್ಕೊಳ್ಳೋದು ತಾನೆ. ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ? ನೋಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನು, ತಿಂತಾ ಇದ್ದಾನು, ಕೇಳ್ತಾ ಇದ್ದಾನೆ ನೋಡಿ, ಇದು ಅಲ್ಲಿ ಬದುಕಿದ್ದಾನೆ ಅಂತ ತಿಳ್ಕೊಳ್ಳೋದು. ಬದುಕಿದ್ದಾನೆ ಅಂದರೆ ಒಳಗೆ ಜೀವ ಇದ್ದಾನೆ ಅಂತ, ಇಲ್ದಿದ್ರಿಲ್ಲ. ಈ ನೋಡುವಿಕೆ ಇವನೇ, ಅಂದರೆ ಈ ದೇಹದಲ್ಲಿ ಇಂದ್ರಿಯ ಇದೆ. ಈ ಇಂದ್ರಿಯವನ್ನು ಈ ಪ್ರಾಪಂಚಿಕ ವಿಷಯ ಕಡೆಗೆ ಹರಿಸುವವನು ಅಂದರೆ ತಗೊಂಡೋಗೋನು ಯಾರು ಅಂದರೆ ಜೀವನೇ. ಯಾಕಂದರೆ ನೋಡಬೇಕು ಅಂತ ಕಾಣಿಸ್ತು, ನೋಡಬೇಕು ಅಂತ ಕಂಡಾಗ ಕಣ್ಣನ್ನು ಆ ಕಡೆ ತಗೊಂಡೋದ. ಕೇಳಬೇಕು ಅಂತ ಕಾಣಿಸ್ತು, ಕಿವಿಯನ್ನು ಆ ಕಡೆ ತಗೊಂಡೋದ, ಕೇಳಲಿಕ್ಕೋಸ್ಕರ ಕಿವಿಯನ್ನು ಆ ಕಡೆ ತಗೊಂಡೋದ. ತಿನ್ನಬೇಕು ಅಂತ ಕಾಣಿಸ್ತು, ಆಹಾರವ ನಾಲಿಗೆ ಮೇಲಿಟ್ಟ, ಅವಾಗ ರುಚಿ ಆಯಿತು. ನೋಡಿ, ಈ ರೀತಿ ವಿಷಯ ಪದಾರ್ಥಗಳ ಹತ್ತಿರ ಇಂದ್ರಿಯಗಳನ್ನು ಹರಿಸುವವನಿವನೇ. ಅದರಿಂದಾಗಿ ನಾವು ತಿಳ್ಕೊಳ್ಬೇಕಾದದ್ದು ಜೀವ ಇದ್ದಾನೆ. ಇದು ಜೀವ ಮಾಡ್ತಾ ಇರೋದಂದರೆ ಒಳಗೆ ಜೀವ ಇದ್ದಾನೆ ಅನ್ನುವುದರ ಸಂಕೇತ ಅದು. ಯಾಕಂದರೆ ಸತ್ತ ಹೆಣದಲ್ಲಿ ಇದಾಗಲ್ಲ. ಸತ್ತ ಹೆಣ ಕೆಲವೊಮ್ಮೆ ಕಣ್ಣು ಬಿಟ್ಟುಕೊಂಡಿರ್ತದೆ. ಕಣ್ಣು ಬಿಟ್ಟುಕೊಂಡಿದ್ರು ನೋಡಿ, ಕಣ್ಣು ಬಿಟ್ಟುಕೊಂಡಿದೆ ಅದನ್ನು ನೋಡ್ತಾ ಇರೋಲ್ಲ. ಇನ್ನು ಕೆಲವು ರಾತ್ರಿ ಕಣ್ಣು ಬಿಟ್ಕೊಂಡು ಮಲ್ಕೊಳ್ಳೋರಿದ್ದಾರೆ, ಕಣ್ಣು ಬಿಟ್ಕೊಂಡು ಮಲ್ಕೊಂಡಿರ್ತಾರೆ, ಆದರೆ ನೋಡ್ತಾ ಇರಲ್ಲ. ಅಲ್ಲಿ ಕಣ್ಣು ಬಿಟ್ಟರೆ ಕಾಣಲೇಬೇಕಲ್ವ ಅಂತ ಹೇಳಿದರೆ, ಇಲ್ಲ, ಒಳಗೆ ಕೂತಿರುವ ಜೀವ ಇದ್ದಾನಲ್ವ, ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ. ಆ ಜೀವ ಮಲಗಿರುವುದರಿಂದಾಗಿ ಅವನು ಈ ಕಣ್ಣನ್ನು ಅಂದರೆ ಕಣ್ಣಿನ ಇಂದ್ರಿಯವನ್ನು ಪ್ರಪಂಚದ ಕಡೆಗೆ ಹರಿಸ್ತಾ ಇಲ್ಲ. ಅದರಿಂದಾಗಿ ಈ ಕಣ್ಣು ತೆರೆದಿದೆ, ಆದರೂ ನೋಡ್ತಾ ಇಲ್ಲ. ತೆರೆದ ಕಣ್ಣು ಕೂಡ ನೋಡ್ತಾ ಇಲ್ಲ. ಅದೇ ಅವನಿಗೆ ಎಚ್ಚರ ಆಯಿತು ಅಂತ ತಿಳ್ಕೊಳ್ಳಿ. ಎಚ್ಚರ ಆದ ಕೂಡಲೇ ಈ ಜೀವ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಕಣ್ಣಿನ ಇಂದ್ರಿಯವನ್ನು ಜಗತ್ತಿನ ಕಡೆಗೆ ಹರಿಸ್ತಾನೆ. ಆವಾಗ ಕಣ್ಣು ಕಾಣಲಿಕ್ಕೆ ಶುರುವಾಯಿತು. ಮೊದಲು ಕಣ್ಣು ಬಿಟ್ಟಿತ್ತು, ಕಣ್ಣು ಬಿಟ್ಟಿದ್ರೂ ನೋಡ್ತಾ ಇರಲಿಲ್ಲ. ಎಚ್ಚರ ಆಯ್ತಾ, ಆವಾಗ ಅದೇ ಬಿಟ್ಟ ಕಣ್ಣೇ ನೋಡ್ಲಿಕ್ಕೆ ಶುರು ಮಾಡ್ತಾ. ಯಾಕಂದರೆ ಆ ಇಂದ್ರಿಯವನ್ನು ಕಣ್ಣಿನ ಮೂಲಕ ಇವನು ವಿಷಯಗಳ ಕಡೆಗೆ ಹರಿಸಿದ. ಆವಾಗ ವಿಷಯ ಕಾಣಲಿಕ್ಕೆ ಶುರುವಾಯಿತು. ಎಲ್ಲವೂ ಕೂಡ ಅಷ್ಟೇ, ಎಲ್ಲ ಇಂದ್ರಿಯಗಳನ್ನು ಕೂಡ ಹಾಗೆ. ಇದು ಜೀವ ಈ ದೇಹದಲ್ಲಿದ್ದಾನೆ ಅನ್ನುವಂದರಂಥ ಸಂಕೇತ. ಜೀವ ಒಳಗೆ ಕೂತು ಈ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಹಾಗಿದ್ರೆ ಈ ದೇಹದೊಳಗೆ ನಾವೇ ತಾನೇ ನೋಡುವುದು, ನಾವೇ ಕೇಳುತ್ತಾನೆ. ಯಾಕಂದರೆ ಈ ಇಂದ್ರಿಯಗಳನ್ನು ಪ್ರಪಂಚದ ಕಡೆಗೆ ಹರಿಸುವವರು ನಾವೇ, ತಗೊಂಡು ಹೋಗೋರು ನಾವೇ. ಮತ್ತು ನಮ್ಮನ್ನು ಅಸ್ವತಂತ್ರ ಅಂತ ಯಾಕೆ ಹೇಳ್ತೀರಿ ನೀವು? ಹಾಗಿದ್ರೆ ನಾವೇ ತಾನೇ ಸ್ವತಂತ್ರವಾಗೆಲ್ಲ ಮಾಡ್ತಾ ಇರುವುದು. ಅಂದರೆ ಅದನ್ನು ಕೃಷ್ಣ ಇಲ್ಲಿ ತಡಿತಾ ಇದ್ದಾನೆ. ಇಷ್ಟಕ್ಕೆ ಬಿಡಬೇಡಿ, ನಾನು ಇನ್ನೊಂದು ಮಾತು ಹೇಳಬೇಕು. ಏನಂದರೆ, ಶರೀರೈ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ವಾಸ್ತವಿಕವಾಗಿ ಇಂದ್ರಿಯ ಅಂದರೆ ಕಣ್ಣಿನ ಮೂಲಕ ಜೀವ ನೋಡ್ತಾನೆ, ಕಿವಿಯ ಮೂಲಕ ಕೇಳ್ತಾನೆ. ಅಂದರೆ ಈ ಇಂದ್ರಿಯಗಳನ್ನು ವಿಷಯ ಪದಾರ್ಥಗಳಿಗೆ ಹರಿಸ್ತಾನೆ ಇವನು ಅನ್ನುವಂಥದ್ದು ಸರಿಯೇ. ಆದರೆ ಸ್ವತಂತ್ರವಾಗಿ ಇಂದ ಮಾತ್ರ ತಿಳ್ಕೊಳ್ಬೇಡಿ ಅಂತ ಹೇಳ್ತಾರೆ ಕೃಷ್ಣ. ಸ್ವತಂತ್ರವಾಗಿ ಅಲ್ಲ,
ಮತ್ತು ನನ್ನಿಂದಾಗಿ. ಯಾಕಂತ ಹೇಳಿದ್ರೆ ಇವಾಗ ಈ ಕಣ್ಣಿನ ಮೂಲಕ ಜಗತ್ತಿನಲ್ಲಿ ಏನೋ ನೋಡ್ತಾನೆ ಅಂತ ನೀವು ತಿಳ್ಕೊಂಡಿರ್ಬೋದು. ಆದರೆ ಈ ಕಣ್ಣು ಬಂದದ್ದು ಹೇಗೆ ಅವನಿಗೆ? ಈ ಕಣ್ಣಿನ ಇಂದ್ರಿಯ ಬಂದದ್ದು ಹೇಗೆ? ಕಿವಿಯ ಇಂದ್ರಿಯ ಬಂದದ್ದು ಹೇಗೆ? ಅಲ್ಲಿ ಹುಟ್ಟಬೇಕಾದ್ರೆ ಬಂದಿದ್ದೀರಿ, ಇದೇ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿಲ್ಲ. ಹುಟ್ಟಿದಾಗಲೇ ಕಣ್ಣಿತ್ತು, ಮುಗಿತ್ತು, ಅದನ್ನು ಏನು ನೀವು ಪ್ರಶ್ನೆ ಮಾಡೋದು ಅಂತ ಹೇಳಿದರೆ, ಹೌದು, ಅಮ್ಮನ ಗರ್ಭದೊಳಗೆ ಮೊದಲು ಒಂದು ಮಾಂಸದ ಮುದ್ದೆ, ಆ ಮಾಂಸದ ಮುದ್ದೆಗೆ ಒಂದು ಕಣ್ಣು ಬಂತು. ಕಣ್ಣು ಬಂತು ಅಂತ ಹೇಳಿದ್ರೆ ಅರ್ಥ ಬರೀ ಪಾರ್ಟ್ ಅಲ್ಲ, ಆ ಗೋಲಕ ಅಲ್ಲ. ಯಾಕಂದರೆ ಗೋಲಕವನ್ನು ನಾವು ಕಣ್ಣು ಅಂತ ಕರೆಯುವುದಲ್ಲ. ಇವಾಗ ಕುರುಡನಿಗೆ ಕಣ್ಣು ಕಾಣಲ್ಲ ಅಂತ ಹೇಳ್ತೇವೆ. ಕಣ್ಣು ಕಾಣಲ್ಲ ಅಂತ ಹೇಳಿದ್ರೆ ಅವನ ಕಣ್ಣಿನ ಪಾರ್ಟ್ ಇದೆ. ಆದರೆ ಏನಂದರೆ ಆ ಕಣ್ಣಿನೊಳಗೆ ಕಾಣುವ ಶಕ್ತಿ, ಇಂದ್ರಿಯ ಅದಿಲ್ಲ, ಅದು ಕೆಲಸ ಮಾಡ್ತಾ ಇದೆ. ಕಿವುಡನಿಗೆ ಕಿವಿ ಇದೆ, ಆದರೆ ಆ ಕಿವಿಯಲ್ಲಿ ಕೇಳುವ ಶಕ್ತಿ ಕೆಲಸ ಮಾಡ್ತಾ ಇಲ್ಲ, ಅದೇ ಇಂದ್ರಿಯ. ಆಯಾ ಪಾರ್ಟ್ಗಳಲ್ಲಿ ಕೇಳುವ ಶಕ್ತಿ ಏನಿದೆ, ನೋಡುವ ಶಕ್ತಿ ಏನಿದೆ, ಮುಟ್ಟುವ ಶಕ್ತಿ ಏನಿದೆ, ಅದನ್ನು ಇಂದ್ರಿಯ ಅಂತ ಕರೆಯುವಂಥದ್ದು. ಈ ಇಂದ್ರಿಯಗಳು ಕೆಲಸ ಮಾಡುತ್ತಿಲ್ಲ. ಈ ಇಂದ್ರಿಯಗಳು ಹೇಗೆ ಬಂದದ್ದು ಅಂತ ಹೇಳಿದ್ರೆ ಈ ದೇಹ ರಚನೆ ಆದ ಕೂಡಲೇ ಬಂದದ್ದಲ್ಲ. ಮತ್ತು ಈ ದೇಹದೊಳಗೆ ಆ ಎಲ್ಲ ಇಂದ್ರಿಯಗಳನ್ನು ತಂದಿಟ್ಟವನು ನಾನೇ ಅಂತ ಹೇಳ್ತೀನಿ ದೇವರು. ಶರೀರ ಯದವಾಪ್ನೋತಿ, ಈ ಜೀವ ಯಾವಾಗ ಈ ಶರೀರವನ್ನು ಪಡಿತಾನೆ ಆವಾಗ ನಾನು ಈ ಇಂದ್ರಿಯಗಳನ್ನು ತೊಗೊಂಬರ್ತೇನೆ. ಅಂದರೆ ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವಾಗ ಶರೀರವನ್ನು ಜೀವ ತಾನಾಗಿ ಪಡಿಲಿಕ್ಕಾಗೋಲ್ಲ. ನಾವಿವಾಗ ಹುಟ್ಟಿ ಬಂದಿದ್ದೇವೆ ಅಂತ ಹೇಳಿದ್ರೆ ನಾವಾಗಿ ಈ ದೇಹವನ್ನು ಪಡೆದಿರುವುದಲ್ಲ. ಮತ್ತು ಇದನ್ನು ದೇವರು ಕೊಟ್ಟಿರುವುದು, ದೇವರು ಕೊಟ್ಟ ಶರೀರ. ಅದು ದೇವರಿಗೆ ಎಷ್ಟು ಮುತುವರ್ಜಿ ವಹಿಸ್ತಾನೆ, ಎಷ್ಟು ಕಾಳಜಿ ವಹಿಸ್ತಾನೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಉತ್ಕ್ರಾಮತೀಶ್ವರ. ಇವಾಗ ನಾವು ಹಿಂದೆ ಎಲ್ಲೋ ಸತ್ತೋದು, ಯಾವುದೋ ದೇಹವನ್ನು ಪಡೆದಿದ್ದು, ಅಲ್ಲ ಆಯುಷ್ಯ ಮುಗೀತು, ಏನಾಯಿತು, ಸತ್ತು ಹೋದು ಅಂತ ಹೇಳಿದ್ರೆ ಏನರ್ಥ? ಆ ದೇಹವನ್ನು ಬಿಟ್ಟೆ ನಾನಾಗಿ ಬಿಟ್ಟದ್ದಲ್ಲ. ಮತ್ತು ದೇವರು ಆ ದೇಹವನ್ನು ಬಿಟ್ಟ ಆಗ ನಾನು ಆಟೋಮೆಟಿಕಲಿ ಆ ದೇಹವನ್ನು ಬಿಡಲೇಬೇಕಾಯಿತು. ಯಾಕಂದರೆ ದೇವರು ನಾನು ಒಟ್ಟಿಗಿರುವವರಲ್ವಾ. ಅದರಿಂದಾಗಿ ದೇವರೊಟ್ಟಿಗೆ ನಾನು ಆ ದೇಹದಿಂದ ಹೊರಗೆ ಬಂದೆ. ದೇವರು ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸಿರ್ತಾನೆ ಅಂದರೆ ನಮಗಿದೇನು ಗೊತ್ತಾಗೋಲ್ಲ. ದೇವರು ಆ ದೇಹದಲ್ಲಿರುವ ಇಂದ್ರಿಯಗಳನ್ನು ಹಾಗೆ ತಗೊಂಬರ್ತಾನೆ. ಅಂದರೆ ಇಂದ್ರಿಯಗಳನ್ನು ಅಂದರೆ ಕೇಳುವ ಶಕ್ತಿ, ಮುಟ್ಟುವ ಶಕ್ತಿ, ಮೂಸುವ ಶಕ್ತಿ, ಮನಸ್ಸಿನಲ್ಲಿ ಯೋಚಿಸುವ ಶಕ್ತಿ, ಇದೇ ಇಂದ್ರಿಯಗಳು. ಆ ಇಂದ್ರಿಯಗಳನ್ನು ಆ ದೇಹದಿಂದ ತಗೊಂಬರ್ತಾನೆ ದೇವರು. ಹಾಗೆ ಒಂದು ಪಾರ್ಟನ್ನು ತಗೊಂಬರ್ತಾನೆ. ಅದಕ್ಕೆ ಕೃಷ್ಣ ಒಳ್ಳೆ ಉದಾಹರಣೆ ಕೊಡ್ತಾನೆ. ವಾಯುಗಂಧ ನಿವಾಶಯಾತ್, ವಾಯುರ್ಗಂಧ ನಿವಾಶಯಾತ್ ಅಂತ. ಗಾಳಿ ಈ ಹೂವಿನಿಂದ ಪರಿಮಳವನ್ನು ಹೊತ್ತೊಯ್ಯುವಂತೆ ಅಂತ ತುಂಬ ಚಂದವಾದಂತಹ ಉದಾಹರಣೆ. ತೋಟದಲ್ಲಿ ಮಲ್ಲಿಗೆ ಹೂವು ಅರಳಿ ನಿಂತಿದೆ, ಸಂಪಿಗೆ ಹೂವು ಅರಳಿ ನಿಂತಿದೆ. ನಾವು ಎಲ್ಲೋ ದೂರದಲ್ಲಿರ್ತೇವೆ, ಘಮ 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 ಪರಿಮಳ, ಆ ಹೂವಿನ ಪರಿಮಳ ಮೂಗಿಗೆ ಬಡಿತಾ ಇರ್ತದೆ. ಆ ಪರಿಮಳ ಹೇಗೆ ಬಂತು? ಗಾಳಿಯಿಂದ ಬಂದದ್ದು. ಗಾಳಿ ಆ ಮಲ್ಲಿಗೆಯ ಪರಿಮಳವನ್ನು ಹೊತ್ತು ಬಂತು, ಸಂಪಿಗೆಯ ಪರಿಮಳವನ್ನು ಹೊತ್ತು ಬಂತು. ಆದರೆ ಅದು ಆ ಪರಿಮಳ ಅನ್ನುವಂಥದ್ದು ತುಂಬ ಸೂಕ್ಷ್ಮವಾದ ವಸ್ತು. ಯಾಕಂದರೆ ಕಣ್ಣಿಗೆ ಕಾಣೋಲ್ಲ. ಪರಿಮಳ ಅನ್ನುವಂಥದ್ದಿಗೆ ಕಣ್ಣಿಗೆ ಕಾಣಲ್ಲ. ಆದರೆ ನಾವೇನು ಹೇಳ್ತೇವೆ? ಗಾಳಿ ಹೊತ್ತು ಬಂತು ಅಂತ ಹೇಳ್ತೇವೆ. ಹೊತ್ಕೊಂಡು ಬರಬೇಕಾದ್ರೆ ಅದೇನಾದರೂ ಒಂದು ಪದಾರ್ಥ ಆಗಿರಬೇಕಲ್ವ. ಯಾವುದಾದ್ರೂ ಒಂದು ವಸ್ತುವನ್ನು ಹೊತ್ಕೊಂಡು ಬರಲಿಕ್ಕಾಗ್ತದೆ, ಹೊರತು ಇಲ್ಲಿದ್ರಿಲ್ಲ. ಆ ರೀತಿ ಆ ಪರಿಮಳ ಎನ್ನುವಂಥದ್ದು ಒಂದು ಸೂಕ್ಷ್ಮವಾದ ಕಣ, ವೆರಿ ಸ್ಮಾಲ್ ಪಾರ್ಟಿಕಲ್. ಅಂಥ ಆ ವೆರಿ ಸ್ಮಾಲ್ ಪಾರ್ಟಿಕಲನ್ನು ಗಾಳಿ ಹೊತ್ತು ಬರ್ತದೆ. ಹೇಗೆ ಹೊತ್ತು ಬರ್ತದೆ ಅಂತ ಹೇಳಿದರೆ, ಕೇವಲ ಒಂದು ಅಂಶವನ್ನು ಮಾತ್ರ ಹೊತ್ತು ಬರೋದು. ಯಾಕೆ ಅಂತ ಹೇಳಿದರೆ, ಇವಾಗ ಪರಿಮಳ ಮಲ್ಲಿಗೆ ಪರಿಮಳ ನನ್ನ ಮೂಗಿಗೆ ಬಡಿತಾ ಇದೆ ಅಂತ ಹೇಳಿದರೆ ಮಲ್ಲಿಗೆಯಲ್ಲಿ ಮತ್ತೆ ಪರಿಮಳ ಇಲ್ಲವೇ ಇಲ್ಲ ಅಂತಲ್ಲ. ಯಾಕಂದರೆ ಕಂಪ್ಲೀಟ್ ಪರಿಮಳ ನನ್ನ ಮೂಗಿಗೆ ಬಂದು ಬಡದಾಗಿದೆ, ಮತ್ತಲ್ಲಿ ಹೂವಿನಲ್ಲಿ ಪರಿಮಳನೇ ಇಲ್ಲ ಅಂತಲ್ಲ, ಮತ್ತೆ ಅಲ್ಲಿ ಪರಿಮಳ ಬರ್ತಾನೆ ಇದೆ, ಇನ್ನೂ ಪರಿಮಳ ಬರ್ತಾನೆ ಇದೆ, ಮತ್ತು ಪರಿಮಳ ಬರ್ತಾ ಇದೆ. ಮತ್ತು ನನ್ನ ಮೂಗಿಗೆ ಬಡದದ್ದು ಒಂದು ಸ್ಮಾಲ್ ಪಾರ್ಟಿಕಲ್ ಅಷ್ಟೇ, ಅದರದ್ದು ಒಂದು ಭಾಗ ಅಷ್ಟೇ ಬಡದದ್ದು, ಉಳಿದದ್ದು ಹಾಗೇ ಇದೆ ಆ ಹೂವಲ್ಲಿ. ಇಲ್ಲಿ ಅದೇ ರೀತಿ ದೇವರಿಗೆ ಏನು ಮಾಡ್ತಾನೆ ಅಂತ ಹೇಳಿದರೆ, ಈ ದೇಹವನ್ನು ಬಿಟ್ಟು ನಾವು ಹೋಗಬೇಕಾದ್ರೆ
ಇಂದ್ರಿಯಗಳನ್ನೆಲ್ಲ ತಗೊಳ್ತಾನೆ. ನೋಡಿ, ಆ ಕಾರಣದಿಂದಲೇ ಒಬ್ಬ ವ್ಯಕ್ತಿ ಯಾವಾಗ ಮರುಣೋನ್ಮುಖನಾಗ್ತಾನೆ ಅವಾಗ ಮೊದಲು ಇಂದ್ರಿಯಗಳು ಕೆಲಸವನ್ನು ನಿಲ್ಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಇದು ಪ್ರಾಥಮಿಕವಾದ ಹಂತ. ಕೈ ಕೆಲಸ ನಿಲ್ಲಿಸ್ತದೆ, ಕಾಲು ಕೆಲಸ ನಿಲ್ಲಿಸ್ತದೆ, ಮೂಗು ಎಲ್ಲ ಕೆಲಸವನ್ನು ನಿಲ್ಲಿಸ್ತಾ 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 ಬರ್ತದೆ. ಅವನಿಗೆ ಕಡೆಗೆ ಮನಸ್ಸು ಕೆಲಸ ನಿಲ್ಲಿಸ್ತದೆ. ಯಾಕೆ ಕೆಲಸ ನಿಲ್ಲಿಸ್ತಾ ಇದೆ ಅಂದರೆ ಆ ಎಲ್ಲ ಇಂದ್ರಿಯಗಳು ತಾನು ಸೇರ್ತಾ ಇದೆ, ಒಂದರೊಳಗೊಂದು ಸೇರ್ತಾ ಇದೆ. ಮತ್ತೆ ಯಾವಾಗ ಪ್ರಾಣ ಈ ದೇಹದಿಂದ ಹೊರಗೆ ಹೋಯಿತು ಆಮೇಲೆ ಯಾವ ಇಂದ್ರಿಯವೂ ಏನು ಮಾಡಲ್ಲ. ಕಣ್ಣು ನೋಡಲ್ಲ, ಕಿವಿ ಕೇಳಲ್ಲ, ಬಾಯಿ ಮಾತಾಡೋಲ್ಲ, ಏನು ಮಾಡಲ್ಲ. ಯಾಕಂದರೆ ದೇವರು ಆ ಎಲ್ಲ ಇಂದ್ರಿಯಗಳು ಅಂದರೆ ಕಾಣುವ ಶಕ್ತಿ, ಕೇಳುವ ಶಕ್ತಿಯನ್ನೆಲ್ಲ ತಗೊಂಡು ಹೋದ. ಅದಕ್ಕಾಗಿ ಕಣ್ಣು ಬಿಟ್ಕೊಂಡು ಸತ್ರು ಕೂಡ ಅವನು ನೋಡ್ತಾ ಇರೋಲ್ಲ. ಬಾಯಿ ಕಳೆದಿದ್ರು ಕೂಡ ನೀವು ಏನು ಆ ಬಾಯಿ ಒಳಗೆ ಹಾಕಿದರೂ ಕೂಡ ಅದು ಒಳಗಿಳಿಯಲ್ಲ. ಯಾಕಂತ ಹೇಳಿದರೆ ಇಂದ್ರಿಯ ಹೊರಟೋಗಿದೆ. ಹಾಗೆ ದೇವರು ಇಟ್ಕೊಂಡು ಹೊರಟಿದ್ದಾನೆ ಜೀವನೊಟ್ಟಿಗೆ. ಜೀವನನ್ನು ಇಂದ್ರಿಯಗಳನ್ನು ಇಟ್ಕೊಂಡು ಹೊರಟಿದ್ದಾನೆ. ಅದರಲ್ಲಿ ಒಂದು ಭಾಗ ಈ ಜೀವನನ್ನು ಹಿಂಬಾಲಿಸಿಕೊಂಡು ಹೋಗ್ತದೆ. ಯಾಕಂದರೆ ಅದು ದೇವರೇ ತಗೊಂಡು ಹೋಗೋದು. ಉಳಿದದ್ದು ಅದರ ಮೂಲ ರೂಪಕ್ಕೆ ಹೋಗಿ ಸೇರ್ತದೆ. ಎಲ್ಲ ಇಂದ್ರಿಯಗಳದ್ದು ಮೂಲ ರೂಪ ಇದೆ, ಅಲ್ಲಿಗೆ ಹೋಗಿ ಸೇರ್ತದೆ. ಒಂದು ಪಾರ್ಟ್ ಮಾತ್ರ ಹಿಂಬಾಲಿಸ್ಕೊಂಡು ಬರ್ತದೆ. ಮತ್ತೆ ಇವನು ಇನ್ನೊಂದು ದೇಹ ಸೇರಿಕೊಂಡ, ಇವನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಇನ್ನೊಂದು ಯಾವುದೋ ದೇಹ ಸೇರಿಕೊಂಡ. ಮನುಷ್ಯ ದೇಹ ಬೇಕಾಗಿಲ್ಲ, ಇನ್ಯಾವುದೋ ಪ್ರಾಣಿ ದೇಹವೋ ಪಕ್ಷಿ ದೇಹವೋ ಯಾವುದೋ ದೇಹ ಸೇರ್ಕೊಳ್ಳಂತ ತಿಳ್ಕೊಳ್ಳಿ. ಯಾಕೆ ಸೇರಿಕೊಂಡಿದ್ದು ಇವನೇ ಸ್ವಂತವಾಗಿ ಅಲ್ಲ, ಅಲ್ಲೂ ದೇವರೇ ತಗೊಂಡು ಹಾಕಿದ್ದೀವಿ ಇವನನ್ನು. ಆ ದೇಹದಲ್ಲಿ ದೇವರು ಸೇರಿಸಿದ ಇವನನ್ನು. ಆ ದೇಹದಲ್ಲಿ ಸೇರಿಸಬೇಕಾದ್ರೆ ಹಾಗೆ ಸೇರಿಸೋಲ್ಲ. ಮತ್ತು ಹಿಂದಿನ ದೇಹದಿಂದ ಹೊತ್ತು ತಂದ ಇಂದ್ರಿಯಗಳೇನಿದೆ ಅದನ್ನು ಈ ದೇಹದಲ್ಲಿ ಹಾಗೆ ಇಡ್ತಾನೆ. ಅಂದರೆ ಆ ಕಣ್ಣಿನ ಇಂದ್ರಿಯವನ್ನು ಕಣ್ಣಿನಲ್ಲಿಡ್ತಾನೆ, ಮೂಗಿನ ಇಂದ್ರಿಯವನ್ನು ಮೂಗಿನಲ್ಲಿಡ್ತಾನೆ, ಮನಸ್ಸಿನ ಇಂದ್ರಿಯವನ್ನು ಮನಸ್ಸಿನಲ್ಲಿಡ್ತಾನೆ. ಈ ರೀತಿ ಆ ಇಂದ್ರಿಯಗಳೇ ಕಂಟಿನ್ಯೂ ಆಗ್ತದೆ, ಮುಂದುವರ್ಕೊಂಡು ಬರ್ತದೆ. ಈ ಕಾರಣದಿಂದಲೇ ನಮಗೆ ಹಿಂದಿನ ಜನ್ಮಗಳದ್ದೆಲ್ಲ ನೆನಪು ಉಳ್ಕೊಂಡಿರು. ಯಾಕಂತ ಹೇಳಿದ್ರೆ ಅದು ಮನಸ್ಸಿನಲ್ಲಿ ರೆಕಾರ್ಡ್ ಆಗಿದೆ. ಆ ರೆಕಾರ್ಡ್ ಆಗಿರುವುದೇ ಮುಂದುವರ್ಕೊಂಡು ಬರ್ತಾ ಇದೆ ಮನಸ್ಸು. ಉಳಿದ ಇಂದ್ರಿಯಗಳು ಕೂಡ ಅಷ್ಟೇ. ಅದಕ್ಕಾಗಿ ಆ ಇಂದ್ರಿಯಗಳಲ್ಲೂ ಕೂಡ ಒಂದು ಸ್ಪೆಷಾಲಿಟಿ ಇರ್ತದೆ. ಅದೇನಂತ ಹೇಳಿದ್ರೆ, ಇವಾಗ ನೋಡುವಿಕೆ ಎಲ್ಲರೂ ಒಂದೇ ರೀತಿ ನೋಡೋದು, ಒಬ್ಬೊಬ್ಬರದ್ದು ಒಂದೊಂದು ರೀತಿ ನೋಟ ಇರ್ತದೆ. ಕಾರಣ ಏನಂದರೆ ಅದಕ್ಕೆ ಹಿಂದಿನ ಜನ್ಮದ್ದು ಸಂಸ್ಕಾರ ಇರ್ತದೆ. ಯಾಕಂದರೆ ಹಿಂದಿನ ಜನ್ಮದ ಆ ಕಣ್ಣಿನ ಇಂದ್ರಿಯವೇ ಈ ಜನ್ಮದಲ್ಲಿ ಬಂದಿದೆ ಅವನಿಗೆ. ಅದಕ್ಕಾಗಿ ಅವನ ನೋಟ ಹಿಂದಿನ ಜನ್ಮದಕ್ಕೆ ಯಾವುದಕ್ಕೂ ಸಂಬಂಧಪಟ್ಟಾಗಿರ್ತದೆ. ನಿಮಗೆ ಉದಾಹರಣೆ ಹೇಳುವುದಾಗಿದ್ದರೆ, ಹಿಂದಿನ ಜನ್ಮದಲ್ಲಿ ಹೆಣ್ಣನ್ನು ನೋಡುವಂತಹ ಚಾಳಿ ತುಂಬ ಇದೆ ಒಬ್ಬ ವ್ಯಕ್ತಿಗೆ ಅಂತ ತಿಳ್ಕೊಳ್ಳಿ. ತುಂಬ ಗಾಢವಾಗಿದೆ ಅವನಿಗೆ. ಸಾಯಬೇಕಾದ್ರೆ ಇತ್ತದು, ಹೆಣ್ಣನ್ನು ನೋಡುವ ಚಾಳಿ ಇತ್ತು. ಮುಂದೆ ಇನ್ನೊಂದು ಕಡೆ ಉಟ್ಕೊಂಡು ಬಂದ. ನಿಮ್ಗೆ ಆಶ್ಚರ್ಯ ಏನಂದರೆ, ಆ ಕಣ್ಣಿಗೆ ಆ ಚಾಳಿ ಹಾಗೆ ಉಳ್ಕೊಂಡಿರ್ತದೆ. ಹೆಣ್ಣನ್ನು ನೋಡುವ ಚಾಳಿ ಹಾಗೆ ಉಳ್ಕೊಂಡಿರಬಹುದು. ಅಂದರೆ ಈ ಜನ್ಮದಲ್ಲಿ ಅವನಿಗೆ ಬೇರೆ ಪ್ರಭಾವ ಇದ್ದರೆ ಅದು ಹೊರಟು ಹೋಗ್ಬೋದು, ಹಾಗೆ ಉಳ್ಕೊಂಡು ಇರಬಹುದು. ಪ್ರತಿಯೊಂದು ಕೂಡ ಅಷ್ಟೇ, ಹಿಂದಿನ ಜನ್ಮದ ಸಂಸ್ಕಾರ ಅಂತ ಹೇಳ್ತೇವೆ, ಅದು ಮುಂದುವರ್ಕೊಂಡು ಬರ್ತದೆ. ಯಾಕಂದರೆ ಅದೇ ಇಂದ್ರಿಯಗಳು ಬರ್ತಾ ಇರುವುದರಿಂದಾಗಿ ಒಂದೊಮ್ಮೆ ಪ್ರತಿಯೊಂದು ದೇಹದಲ್ಲೂ ಕೂಡ ನಮಗೆ ಕಾಣುವ ಶಕ್ತಿ, ನೋಡುವ ಶಕ್ತಿ ಎಲ್ಲ ಬೇರೆ ಬೇರೆ ಅಂತ ಆಗಿದ್ದ ಪಕ್ಷದಲ್ಲಿ ಹಿಂದಿನ ಜನ್ಮಗಳದ್ದು ನೆನಪೇ ಇರ್ತಾ ಇರಲಿಲ್ಲ. ಹಿಂದಿನ ಜನ್ಮದ ಯಾವುದೂ ನೆನಪಿರ್ತಾ ಇರಲಿಲ್ಲ ನಮಗೆ. ಹಿಂದಿನ ಜನ್ಮದ ನೆನಪಿರುವ ಕಾರಣವೇ ಅದು. ಹಿಂದಿನ ಜನ್ಮದ ಇಂದ್ರಿಯಗಳು ಮುಂದುವರಿತಾ ಇರುವುದು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಸಾವು ಅಂತ ಹೇಳಿದ್ರೆ ಭಯ ಪಡ್ತೇವಲ್ವ, ಯಾಕೆ? ಕಾರಣ ಏನು? ಯಾಕಂತ ಹೇಳಿದ್ರೆ, ಯಾವಾಗ ನಮಗೆ ಇವಾಗ ಬೆಂಕಿ ಅಂದರೆ ಭಯ ಪಡ್ತೇವೆ. ಯಾಕಂತ ಹೇಳಿದ್ರೆ ಬೆಂಕಿಯನ್ನು ಮುಟ್ಟಿದ್ರೆ ಸುಡ್ತದೆ. ಸುಟ್ಟಾಗ ಗೊತ್ತಾಗ ಇದು ಸುಡತ್ತೆ, ಅದಕ್ಕೋಸ್ಕರ ನಾವು ಅದನ್ನು ಕಂಡ್ರೆ ಹೆದರ್ತೇವೆ. ಈ ರೀತಿ ಈ ಜನ್ಮದಲ್ಲಿ ಯಾವ ನಮಗೆ ನೋವನ್ನು ಉಂಟು ಮಾಡಿದೆ, ಭಯವನ್ನು ಉಂಟು ಮಾಡಿದೆ, ಅದನ್ನು ನಾವು ಕಂಡ್ರೆ ಹೆದರುವುದು ಸಹಜ. ಆದರೆ ಇಲ್ಲಿವರೆಗೆ ಸಾವು ಅಂತ ಹೇಳೋದು ನಮಗೆ ಬಂದಿದೆಯಾ? ಬಂದೇ ಇಲ್ವಲ್ಲ, ಅದರ ಅನುಭವವೇ ಇಲ್ವಲ್ಲ. ಈ ಜನ್ಮದಲ್ಲಿ ಅನುಭವವೇ ಇಲ್ಲದ ಸಾವಿನ ಬಗ್ಗೆ ನಾವು ಯಾಕಷ್ಟು ಹೆದರು ಒದ್ದಾಡ್ತಾ ಇದ್ದೇವೆ? ಅದೇ ಹಿಂದಿನ ಜನ್ಮದ ಅನುಭವ ಒಳಗೆ ಕೂತಿದೆ, ಮನಸ್ಸಿನಲ್ಲಿ ಕೂತಿದೆ. ನಾನು ಸಾಯಬೇಕಾದ್ರೆ ಹಿಂದೆ ಎಷ್ಟು ನೋವು ಅನುಭವಿಸಿದ್ದೇನೆ, ಅದು ಗಾಢವಾಗಿ ಕೂತಿದೆ. ಅದಕ್ಕೆ ಇವಾಗ ಹೆದರಿಕೆ ಆಗ್ತಾ ಇದೆ, ಸಾವಿನ ಬಗ್ಗೆ ಹೆದರಿಕೆ ಆಗ್ತಾ ಇದೆ. ನೋಡಿ, ಹೀಗೆ ಹಿಂದಿನದ್ದು ಕಂಟಿನ್ಯೂ ಆಗುತ್ತೆ. ಅದ್ಯಾರು? ನನ್ನಿಂದಲೇ. ಅದರಿಂದಾಗಿ ಕೃಷ್ಣ ಹೇಳ್ತಾನೆ, ಇಂದ್ರಿಯಗಳನ್ನು ಹಿಡ್ಕೊಂಡು ಬರುವವನೇ ನಾನು, ಆ ಇಂದ್ರಿಯಗಳನ್ನು ಈ ದೇಹದಲ್ಲಿ ಇಡುವವನೇ ನಾನು. ಹಾಗಿದ್ರೆ ನೋಡುವುದು ಯಾರಿಂದ? ನನ್ನಿಂದಲೇ ತಾನೆ. ನನ್ನಿಂದಾಗಿಯೇ ನೋಡುವುದು ಈ ಜೀವ.
ಆದರೆ ನಾನು ಏನು ಮಾಡ್ತೇನೆ ಅಂದರೆ ಅವನು ಯಾವುದನ್ನು ನೋಡಬೇಕು ಅಂತ ಇಚ್ಛಿಸಿದ ಅಲ್ಲಿ ಕಣ್ಣನ್ನು ಹರಿಸುವಂತೆ ಮಾಡಿದೆ ಅಷ್ಟೇ. ನಾನು ಏನನ್ನು ಕೇಳಬೇಕು ಅಂತ ಇಚ್ಛಿಸಿದ ಆ ಕಡೆ ನಾನು ಮನಸ್ಸನ್ನು ಹರಿಯುವಂತೆ ಮಾಡಿದೆ ಅಷ್ಟೇ. ಅವನೇನು ತಿಳ್ಕೊಂಡ, ನಾನೇ ನೋಡಿದ್ದು ಅಂತ ತಿಳ್ಕೊಂಡ. ಆದರೆ ನಿಜವಾಗಿಯೂ ನಾನು ತೋರಿಸಿದ್ದು ಅದನ್ನು ಅವನು ನೋಡಿದ್ದಷ್ಟೇ. ಇದನ್ನು ಹೇಳ್ತಾನೆ, ಶರೀರ ಯದವಾಪ್ನೋತಿ, ಯಾವಾಗ ಈ ಶರೀರವನ್ನು ಹೊಂದುತ್ತಾನೆ, ಯಚ್ಚಾಪಿ ಉತ್ಕ್ರಾಮತಿ, ಯಾವಾಗ ಈ ದೇಹ ಬಿಟ್ಟು ಹೋಗ್ತಾನೆ, ಈಶ್ವರ ಗೃಹೀತ್ವೈತಾನೆ ಸಯ್ಯಾತಿ, ಈ ಇಂದ್ರಿಯಗಳನ್ನು ಹೊತ್ತು ತಾನು ಹೋಗ್ತಾನೆ, ಚೆನ್ನಾಗಿ ಹೋಗ್ತಾನೆ ದೇವರು. ಸಂಯಾತಿ ಸಮ್ಯಕ್ ಯಾತಿ ಅಂದರೆ ನಮ್ಮ ಹಾಗೆ ಕಷ್ಟ ಬಿಟ್ಕೊಂಡು ಹೋಗಲ್ಲ. ನಾವು ಈ ದೇಹದಿಂದ ಹೊರಗಬೇಕಾದ್ರೆ ಕಷ್ಟದಿಂದ ಹೋಗುದು, ದೇವರು ಆರಾಮಾಗಿ ಹೋಗುದು, ಆನಂದಮಯವಾಗಿ ಹೋಗ್ತಾನೆ ಈ ದೇಹದಿಂದ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳ್ತಾನೆ, ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಶ್ರೋತ್ರಂ ಚಕ್ಷುಸ್ಪರ್ಶನಂಚ, ನಾನು ಇಂದ್ರಿಯಗಳನ್ನು ತಗೊಂಬರ್ತೇನೆ, ಬೇರೆ ಬೇರೆ ದೇಹಗಳಲ್ಲಿ ಇಡ್ತೇನೆ, ಜೀವನಿಗೆ ನೋಡುವಂತೆ, ಕೇಳುವಂತೆ, ಮುಟ್ಟುವಂತೆ, ಮೂಸುವಂತೆ ಎಲ್ಲ ಮಾಡ್ತೇನೆ. ಅವನು ಏನು ನೋಡಬೇಕು ಅಂತ ಇಚ್ಛಿಸ್ತಾನೆ ಅದನ್ನು ನೋಡ್ತಾನೆ, ಎಲ್ಲ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಮತ್ತು ನಾನೂ ಕೂಡ ನೋಡ್ತೇನೆ ಅಂತ. ಆ ಇಂದ್ರಿಯವನ್ನು ತಂದಿಡ್ತೇನೆ ಒಂದು ದೇಹದಲ್ಲಿ, ಆ ಕಣ್ಣಿನಿಂದ್ರಿಯ. ಆ ಕಣ್ಣಿನಿಂದ್ರಿಯದಿಂದ ಜೀವ ಮಾತ್ರ ನೋಡುವುದಲ್ಲ, ಮತ್ತು ಆ ಜೀವನೊಟ್ಟಿಗೆ ನಾನು ನೋಡ್ತೇನೆ ಅಂತೇಳಿ. ಕಣ್ಣಿನಿಂದ ನೋಡುವವನು ನಾನೇ, ಕೇಳ್ತೇನೆ, ಮುಟ್ಟುತ್ತೇನೆ, ಮೂಸ್ತೇನೆ, ತಿಂತೇನೆ, ಎಲ್ಲವನ್ನು ನಾನು ಮಾಡ್ತೇನೆ ಅಂತ ಹೇಳ್ತೇನೆ ಭಗವಂತ. ಅಲ್ರಿ, ದೇವರು ಈ ದೇಹದಲ್ಲಿ ಕೂತು ನಮ್ಮ ಈ ಕಣ್ಣಿಂದ ನೋಡ್ತಾನ. ನಮ್ಮ ಕಣ್ಣಲ್ಲ, ಅವನ ಕಣ್ಣದು, ದೇವರ ಅಧೀನವಾದ ಕಣ್ಣು ನೋಡಿ. ಅದರಿಂದಾಗಿಯೇ ಈ ಕಣ್ಣು ಕಾಣುವುದರಲ್ಲಿ ನಮ್ದು ಎಷ್ಟು ಪಾತ್ರ ಇದೆ. ದೇವರು ತೋರಿಸಿದ್ದನ್ನು ನೋಡ್ತಾ ಇರ್ತೇವೆ ಅಷ್ಟೇ, ಇಲ್ದಿದ್ರೆ ಇಲ್ಲ. ಅದೇ 40 ವರ್ಷದ ತನಕ ಸರಿಯಾಗಿ ಕಾಣಿಸ್ತಾ ಇರ್ತದೆ. ಆಮೇಲೆ ಒಂಚೂರು ಮಂಜು ಆಗಲಿಕ್ಕೆ ಶುರುವಾಯಿತು. ಅದು ಯಾಕ್ರಿ? ನಂದೇ ಕಣ್ಣಾಗಿದ್ರೆ 100 ವರ್ಷದ ತನಕವು ಚೆನ್ನಾಗಿ ಕಾಣಬೇಕಲ್ವಾ? ಇಲ್ಲ. ಮತ್ತೆ ದೇವರ ಅಧೀನವಾಗಿರುವುದು. ಅದಕ್ಕೋಸ್ಕರವೇ ದೇವರು ಆ ಕಣ್ಣಿಗೆ ಕಾಣುವ ಶಕ್ತಿ ಸ್ವಲ್ಪ ಕಡಿಮೆ ಮಾಡಿದ. 40 ಆಗ್ತಾ ಇದ್ದ ಹಾಗೆ ಅವಾಗ ಏನಂದರೆ ಸ್ವಲ್ಪ ಮಂಜು ಆಗ್ಲಿಕ್ಕೆ ಶುರುವಾಯಿತು. ಆಮೇಲೆ ಇನ್ನೂ ಸ್ವಲ್ಪ ಕಡಿಮೆ ಮಾಡಿದ, ಇನ್ನೂ ಸ್ವಲ್ಪ ಮಂಜಾಗಲಿಕ್ಕೆ ಶುರುವಾಯಿತು. ನೋಡಿ, ಹೀಗೆ ದೇವರ ಕಂಟ್ರೋಲಲ್ಲಿ ಕಣ್ಣಿನ ಇಂದ್ರಿಯ ಇದೆ ಅಂತ ಎಷ್ಟು ಸ್ಪಷ್ಟ. ಆದರೆ ಅದೇ ಕಣ್ಣಿನ ಮೂಲಕ ದೇವರು ನೋಡ್ತಾನೆ ಈ ಜಗತ್ತನ್ನು. ಅವನಿಗೆ ನಮ್ಮ ಹಾಗೆ ಮಂಜಾಗಿ ಕಾಣೋಲ್ಲ. ಇವಾಗ 40 ಆದ ಮೇಲೂ ಕೂಡ ದೇವರು ಇದೇ ಕಣ್ಣಿನಿಂದಲೇ ನೋಡ್ತಾನೆ. ಆದರೆ ಅವನಿಗೆ ಮಂಜು ಕಾಣೋಲ್ಲ. ಅಲ್ರಿ, ದೇವ್ರು ಯಾಕೆ ಈ ಕಣ್ಣಿಂದ ನೋಡ್ಬೇಕು? ಅವನಿಗೆ ಅವನದ ಕಣ್ಣಿಲ್ವ ಅವನಿಗೆ? ಹೌದು, ದೇವರಿಗೆ ಅವನದ್ದೇ ಕಣ್ಣಿದೆ, ಇಲ್ಲ ಅಂತಲ್ಲ. ಆದರೆ ಈ ಕಣ್ಣಿಂದ ಯಾಕೆ ನೋಡ್ತಾನೆ ಅಂದರೆ ನಾವು ನೋಡ್ಬೇಕಲ್ವ, ಅದಕ್ಕೋಸ್ಕರ. ಅವನು ನೋಡದೇ ಇದ್ರೆ ನಾವು ನೋಡ್ಲಿಕ್ಕೆ ಆಗೋಲ್ಲ. ನಾವು ನೋಡಿದ್ವಲ್ವ ಹಿಂದೆ, ಅವನು ಬಿಂಬ, ನಾವು ಪ್ರತಿಬಿಂಬ. ಬಿಂಬ ನೋಡಿದರೆ ತಾನೇ ಪ್ರತಿಬಿಂಬ ನೋಡ್ಲಿಕ್ಕಾಗತ್ತೆ. ಅದಕ್ಕೋಸ್ಕರ ನಮಗೋಸ್ಕರ ದೇವರು ನೋಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಆ ಇಂದ್ರಿಯದಲ್ಲಿ ಇರಲೇಬೇಕಲ್ವಾ? ಯಾಕಂದರೆ ದೇವರು ಅಂತ ಹೇಳಿದ್ರೆ ಶಕ್ತಿ. ತತ್ರ ಸ್ಥಿತೋ ವ್ಯಕ್ತಿ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಅಂತ ಹೇಳಿದಾಗೆ ಪ್ರತಿಯೊಂದು ಇಂದ್ರಿಯಕ್ಕಲ್ಲೂ ದೇವರು ಇರಲೇಬೇಕು. ಅವನೇ ಪವರ್. ಅವನಿಲ್ಲ ಅಂದರೆ ಆ ಇಂದ್ರಿಯಗಳ ಕೆಲಸವೇ ಮಾಡೋಲ್ಲ. ಡೆಡ್ ಅದು, ಇದ್ದು ಡೆಡ್. ಇವಾಗ ಒಬ್ಬ ಕುರುಡ ಅಂತ ಹೇಳ್ತೇವೆ. ಕುರುಡನಿಗೆ ಕಣ್ಣಿನ ಪಾರ್ಟ್ ಇದೆ. ಅವನಿಗೆ ಕಣ್ಣು ಬಿಟ್ಟು ಹೀಗೀಗ ಕಣ್ಣು ಮಿಟುಕಿಸ್ಬೋದು, ಆದರೆ ಕಣ್ಣು ಕಾಣಲ್ಲ ಅವನಿಗೆ. ಯಾಕೆ ಕಣ್ಣು ಕಾಣೋಲ್ಲ ಅಂತ ಹೇಳಿದ್ರೆ ಆ ಕಣ್ಣಿನ ಇಂದ್ರಿಯದಲ್ಲಿ ದೇವರು ಕೂತಿಲ್ಲ. ಯಾವ ರೀತಿ ಪವರ್ ಇಲ್ಲದೆ ಇದ್ದರೆ, ಎಲೆಕ್ಟ್ರಿಸಿಟಿ ಇಲ್ಲದೆ ಇದ್ದರೆ ಲೈಟ್ ಹೊತ್ಕೊಂಡು ಉರಿಯೋದಿಲ್ವೋ, ಫ್ಯಾನ್ ತಿರುಗುವುದಿಲ್ವೋ, ಆ ರೀತಿ ಆ ಇಂದ್ರಿಯದಲ್ಲಿ ದೇವರು ಕೂರದೇ ಇದ್ದರೆ ಅದಕ್ಕೇನು ಶಕ್ತಿ ಇಲ್ಲ. ಅದಕ್ಕಾಗಿಯೇ ಆ ಕಣ್ಣು ಕಾಣೋಲ್ಲ ಅವನಿಗೆ. ಇನ್ನೊಬ್ಬನಿಗೆ ಕಿವಿ ಕೇಳೋಲ್ಲ. ಇವಾಗ ಇದ್ದಕ್ಕಿದ್ದಾಗೆ ದೇವ್ರ ಸನ್ನಿಧಾನ ಹೊರಟೋಗ್ಬಿಡ್ಬೋದು. ಇವಾಗ ನಾಲಿಗೆಯಲ್ಲಿ ದೇವರು ಕೂತಿದ್ದಾನೆ. ಅದಕ್ಕಾಗಿಯೇ ಆ ನಾಲಿಗೆ ರುಚಿ ನೋಡ್ತಾ ಇದ್ದೇವೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಅಯ್ಯೋ ಬಾಯಿ ರುಚಿಯೇ ಇಲ್ಲ. ಜ್ವರ ಬಂದಾಗ ಬಾಯಿ ರುಚಿಯೇ ಇಲ್ಲ, ಏನು ತಿಂದರೂ ಎಲ್ಲ ಸಪ್ಪೆ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ದೇವರು ತನ್ನ ಸನ್ನಿಧಾನವನ್ನು ತೆಗೆದಿದ್ದಾನೆ ಅಲ್ಲಿ. ಆ ನಾಲಿಗೆಯಲ್ಲಿ ದೇವರು ಕೂರದೇ ಇದ್ದರೆ ಏನನ್ನ ತಿಂದರೂ ಕೂಡ ನಿಮಗೆ ಹಿಟ್ಟು ತಿಂದಾಗೆ ಆಗುತ್ತೆ, ಏನೂ ರುಚಿಯಾಗೋಲ್ಲ. ಅಂದರೆ ನಾವಿದೆಲ್ಲ ಯೋಚನೆಯೇ ಮಾಡ್ತಾ ಇಲ್ಲ. ದೇವರು ಆ ಇಂದ್ರಿಯದಲ್ಲಿ ಕೂತಿದ್ದಾನೆ, ನಾಲಿಗೆಯಲ್ಲಿ ಕೂತಿದ್ದಾನೆ. ಅವನು ರುಚಿ ನೋಡ್ತಾನೆ. ಯಾಕಂದರೆ ನಾಲಿಗೆಯಲ್ಲಿ ಕೂತ ಮೇಲೆ ತಿಂದಾಗ ಅವನು ಇಲ್ಲ ನಾನು ರುಚಿ ನೋಡಲ್ಲ ಅಂತ ಹೇಳೋಕ್ಕಾಗತ್ತೆ. ಅವನು ಮೊದಲು ರುಚಿ ನೋಡ್ತಾನೆ, ಆಮೇಲೆ ನನಗೆ ರುಚಿ ಕೊಡ್ತಾನೆ.
ಎಷ್ಟು? ನನ್ನ ಯೋಗ್ಯತೆಗೆ ಅನುಗುಣವಾಗಿ ನನಗೆ ಎಷ್ಟು ರುಚಿ ನೋಡಲಿಕ್ಕಾಗತ್ತೋ ಅಷ್ಟು ನನಗೆ ರುಚಿ ಕೊಡ್ತಾನೆ. ದೇವರು ಸಂಪೂರ್ಣ ರುಚಿ ನೋಡ್ತಾನೆ. ಇವಾಗ ನೋಟವೂ ಕೂಡ ಅಷ್ಟೇ, ದೇವರು ಎಷ್ಟು ಚೆನ್ನಾಗಿ ನೋಡ್ತಾನೆ ಅಷ್ಟು ಚೆನ್ನಾಗಿ ನನಗೆ ನೋಡ್ಲಿಕ್ಕಾಗೋಲ್ಲ. ಇವಾಗೊಂದು ಹೆಣ್ಣನ್ನು ನಾನು ಕಣ್ಣು ಅರಳಿಸಿ ನೋಡಿದೆ, ಆದರೆ ನಾನು ನೋಡಿ ಸ್ವಲ್ಪ ಮಾತ್ರ. ನವಯೌವನ ಮೋಹನಾಂಗೆಯರ ರೂಪವ ಎವೆಯಿಕ್ಕದಲೇ ನೋಳ್ಪ, ಆ ನೋಟ ನಿನ್ನದಯ್ಯ ತನು ನಿನ್ನದು, ಜೀವನ ನಿನ್ನದು. ಇದೇ ತುಂಬ ಚಂದ ಹೇಳುವಂಥದ್ದು. ಆ ಹೆಣ್ಣನ್ನು ನೋಡಿದ್ರೆ ನಾವು ಎಷ್ಟು ನೋಡಿಯೇವೆ. ನಿಜವಾಗ್ಲೂ ಕೂಡ ಆ ಹೆಣ್ಣನ್ನು ನೋಡೋದು, ಎಷ್ಟು ಚೆನ್ನಾಗಿ ಸೀರೆ ಇದು ವಸ್ತ್ರ ತೊಟ್ಟುಕೊಂಡಿದ್ದಾಳೆ, ಎಷ್ಟು ಸುಂದರಿಯಾಗಿದ್ದಾರೆ, ಇಷ್ಟೇ ನಾವು ನೋಡಿದ್ವು. ಆದರೆ ದೇವರು ಅಷ್ಟೇ ಅಲ್ಲ, ದೇವರು ಪ್ರತಿಯೊಂದನ್ನು ಗಮನಿಸಿದ. ಅವಳ ಕೂದಲಿನಿಂದ ಹಿಡಿದು ಕಾಲಿನ ತಲಕ ಪ್ರತಿಯೊಂದು ಸೌಂದರ್ಯವನ್ನೂ ದೇವರು ನೋಡಿದ. ಯಾಕೆ? ನನಗೋಸ್ಕರ. ಮತ್ತು ನನಗೆ ಎಷ್ಟು ಯೋಗ್ಯತೆಯೋ ಅಷ್ಟು ಮಾತ್ರ ನನಗೆ ಕೊಟ್ಟ ದೇವರು. ಹೀಗೆ ಪ್ರತಿಯೊಂದರ ಶ್ರೋತ್ರಂ ಚಕ್ಷುಸ್ಪರ್ಶನಂಚ, ಕಿವಿಯಲ್ಲಿ ಕೂತು ಕೇಳ್ತೇನೆ, ಕಿವಿಯಲ್ಲಿ ಕೂತು ಕೇಳಿ ನಾನು ಜೀವನಿಗೆ ಕೇಳುವಂತೆ ಮಾಡ್ತೇನೆ, ಕಣ್ಣಿನಲ್ಲಿ ಕೂತು ನೋಡಿ ನೋಡುವಂತೆ ಮಾಡ್ತೇನೆ, ಜೀವ ನೋಡುವಂತೆ ಮಾಡ್ತೇನೆ. ಸ್ಪರ್ಶೇಂದ್ರಿಯದಲ್ಲಿ ಕೂತು ಆ ಸ್ಪರ್ಶ ಸುಖವನ್ನು, ಶೀತವೋ ಅಂದರೆ ಚಳಿಯೋ ಉಷ್ಣವೋ, ನಾನು ಮೊದಲು ಅನುಭವಿಸಿ ಆಮೇಲೆ ಇವನಿಗೆ ಅನುಭವಿಸುವಾಗೆ ಮಾಡ್ತೇನೆ. ನಾಲಿಗೆಯಲ್ಲಿ ಕೂತು ರುಚಿ ನೋಡಿ ಅವನಿಗೆ ನೋಡುವಂತೆ ಮಾಡ್ತೇನೆ. ಮೂಗಿನಲ್ಲಿ ಕೂತು ಮೂಸಿ ಅವನಿಗೆ ಎಲ್ಲ ಪರಿಮಳವ ವಾಸನೆಯು ಬರುವಂತೆ ಮಾಡ್ತೇನೆ. ಕಡೆಗೆ ಮನಸ್ಸಿನಲ್ಲಿ ಕೂತು ನಾನು ಯೋಚಿಸಿ ಇವನಿಗೆ ಯೋಚನೆ ಬರುವಂತೆ ಮಾಡ್ತೇನೆ. ಹೀಗೆ ವಿಷಯಾನುಪಸೇವತೆ, ಈ ಹೊರಗಿನ ಪದಾರ್ಥಗಳನ್ನು ದೇವರು ತಾನು ಸ್ವೀಕಾರ ಮಾಡ್ತಾನೆ. ಈ ಕಾರಣದಿಂದಲೇ ನಾವು ಯಾರಿಗೆ ಏನನ್ನ ಕೊಟ್ಟರೂ ಕೂಡ ಏನು ತಿಳ್ಕೊಳ್ತೇವೆ ಅಂದರೆ ಒಳಗಿರುವ ದೇವರಿಗೆ ಕೊಡ್ತಾ ಇದ್ದಾನೆ ಅಂತ. ಒಂದೊಮ್ಮೆ ದೇವರು ತಿಂದೇ ಇದ್ರೆ ಏನ್ರಿ ಕೊಡೋದು ನಾವು? ಇವಾಗ ಆ ಬ್ರಾಹ್ಮಣರಿಗೆ ಕೊಡೋದು ಅಂತ ಕೊಡ್ತೇವೆ, ಭಗವದ್ ಭಕ್ತರಿಗೆ ಕೊಡೋದು ಅಂತ, ಕಡೆಗೆ ಹಸುವಿಗೆ ಕೊಡೋದು ಅಂತ. ಇದೆಲ್ಲ ಯಾಕೆ ಕೊಡೋದು ನಾವು ಅಂತ ಹೇಳಿದ್ರೆ, ಇಲ್ಲ, ಒಳಗೆ ದೇವರು ಕೂತ್ಕೊಂಡು ತಿಂತಾನೆ. ದೇವರು ಕೂತ್ಕೊಂಡು ತಿನ್ನೋದು ಅಂದರೆ ಒಂದೊಮ್ಮೆ ದೇವರು, ಯಾಕಂದರೆ ಹೊಟ್ಟೆ ತುಂಬಿದವನು ತಿನ್ನೋದು ಹೇಗ್ರಿ? ದೇವರು ಅದರೊಳಗಿದ್ದಾನ, ಅವನು ಹೇಗ್ರಿ ತಿನ್ನೋದು? ಈ ರೀತಿಗಳ ಪ್ರಶ್ನೆ ಬಂದರೆ ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾನೆ, ಇಲ್ಲ ನಾನು ಕೂತು ತಿಂತೇನೆ. ಅದಕ್ಕೋಸ್ಕರ ನೀವು ಯಾರಿಗೆ ಏನನ್ನೇ ಕೊಟ್ಟು ಕೃಷ್ಣಾರ್ಪಣ, ಒಳಗಿರುವ ದೇವರಿಗೆ ನಾನು ಅರ್ಪಣೆ ಮಾಡ್ತೀನಿ. ಒಂದು ನಾಯಿಗೆ ಇರ್ಬೋದು, ಒಂದು ನಾಯಿಗೆ ನಾನು ಅನ್ನವನ್ನು ಹಾಕಿದರೂ ಕೂಡ ಆ ನಾಯಿಯ ಒಳಗೆ ಕೂತಿರುವ ದೇವರಿಗೆ ನಾನು ಕೊಡ್ತಾ ಇದ್ದೇನೆ. ಇದೇ ನಾವು ತಿಳ್ಕೊಳ್ಬೇಕಾದ್ರೆ ಮುಖ್ಯವಾಗಿ. ಈ ರೀತಿ ತಿಳ್ಕೊಂಡಾಗ ಜೀವನ ಸಾರ್ಥಕ. ಅಷ್ಟು ಮಾತ್ರ ಅಲ್ಲ, ಇವಾಗ ನೋಡುವುದು, ನಾನೇ ನೋಡ್ತಾ ಇದ್ದೇನೆ ಎನ್ನುವಂತಾದ ಹಮ್ಮನ್ನು ಬಿಡಬೇಕು. ನಾನೇ ಕೇಳ್ತಾ ಇರುವುದು, ನಾನೇ ತಿಂತಾ ಇರುವುದು ಎಲ್ಲವೂ ಅಲ್ಲ. ಮತ್ತು ದೇವರು ನಿಜವಾಗ್ಲೂ ಕೂತು ತಿಂತಾ ಇರುವವನು, ನೋಡ್ತಾ ಇರುವವನು ಎಲ್ಲವೂ ಕೂಡ. ಮತ್ತು ಅವನು ನೋಡಿ ಏನು ತೋರಿಸ್ತಾ ಇದ್ದಾನೋ ಅದನ್ನು ನಾನು ನೋಡ್ತಾ ಇದ್ದೇನೆ, ಅವನು ಕೇಳಿ ಏನು ಕೇಳಿಸ್ತಾ ಇದ್ದಾನೋ ಅದನ್ನು ನಾನು ಕೇಳ್ತಾ ಇದ್ದೇನೆ. ನೋಡಿ, ಇದು ನಾವು ನಮ್ಮ ಜೀವನದಲ್ಲಿ ತಿಳ್ಕೊಳ್ಬೇಕಾದದ್ದು. ಅಂದರೆ ಅರ್ಥಾತ್ ನಾನು ಅಸ್ವತಂತ್ರ, ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ನೋಡಿ, ಇದು ಈ ಒಂದು ಭಾವನೆ ನಮ್ಮೊಳಗೆ ಬಂತು ಅಂತ ಹೇಳಿದ್ರೆ ಪ್ರಸಾದಕ್ಕಾಗಿ ದೇವಸ್ಥಾನವನ್ನು ಅರಸಬೇಕಾಗಿಲ್ಲ. ಮತ್ತು ಜೀವನದಲ್ಲಿ ಏನನ್ನು ನೋಡ್ತೇನೆ ಎಲ್ಲವೂ ದೇವರ ಪ್ರಸಾದ, ಏನನ್ನು ಕೇಳ್ತೇನೆ ಎಲ್ಲವೂ ದೇವರ ಪ್ರಸಾದ, ಏನನ್ನು ಮೂಸ್ತೇನೆ ಎಲ್ಲವೂ ದೇವರ ಪ್ರಸಾದ, ಎಲ್ಲವೂ ದೇವರ ಪ್ರಸಾದವೇ ಆಗಿರ್ತದೆ. ಈ ರೀತಿ ನಾವು ತಿಳ್ಕೊಳ್ಬೇಕಾದದ್ದು. ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಹೌದ್ರಿ, ಹಾಗಿದ್ರೆ ಒಬ್ಬ ಕೆಟ್ಟ ಅಶ್ಲೀಲವಾದದ್ದನ್ನು ನೋಡ್ತಾ ಇದ್ದಾನೆ, ಅವನು ಈ ರೀತಿ ನೀವು ಹೇಳಿದಾಗೆ ತಿಳ್ಕೊಂಡ್ರೆ ಇದನ್ನು ದೇವರು ನೋಡಿ ನನಗೆ ತೋರಿಸ್ತಾ ಇದ್ದಾನೆ, ಅದಕ್ಕಾಗಿ ನಂದೇನು ತಪ್ಪಿಲ್ಲ. ದೇವರು ತಾನು ನೋಡ್ತಾ ಇದ್ದಾನಲ್ವಾ, ಅಶ್ಲೀಲವಾದದ್ದನ್ನು ದೇವರು ನೋಡ್ತಾ ಇದ್ದಾನಲ್ವಾ, ಅದಕ್ಕಾಗಿ ದೇವರು ನೋಡಿ ನನ್ನ ಯೋಗ್ಯತೆಗೆ ಅನುಗುಣವಾಗಿ ನನಗೇನು ತೋರಿಸ್ಬೇಕು ಅದನ್ನು ತೋರಿಸ್ತಾ ಇದ್ದಾನಪ್ಪ. ಈ ರೀತಿಯಾಗಿ ಒಬ್ಬ ತಿಳ್ಕೊಂಡ ಅಂತ ಹೇಳಿದರೆ ಈ ಪ್ರಶ್ನೆ ಬರ್ಬೋದು. ನೋಡಿ, ವಾಸ್ತವಿಕವಾಗಿ ಅಶ್ಲೀಲ ಅಥವಾ ಶ್ಲೀಲ ಇದೆಲ್ಲ ಏನಿದೆ, ಶೀಲ ಅಶ್ಲೀಲ ಇವೆಲ್ಲ ನಮಗೆ ಸಂಬಂಧಪಟ್ಟಾಗಿರುವಂಥದ್ದು. ದೇವರಿಗೆ ಒಂದು ಅಶ್ಲೀಲ ಅನ್ನೋದು ಇಲ್ಲವೇ ಇಲ್ಲ, ನನಗೆ ಕೆಟ್ಟದು ಅನ್ನೋದು ಇಲ್ಲವೇ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಅವನು ಸ್ವಚ್ಛವಾಗಿರುವನು. ಯಾವತ್ತೂ ಸ್ವಚ್ಛ ಮನಸ್ಸಿಗೆ ಒಂದು ಕೆಟ್ಟದ್ದು ಬರುವುದೇ ಇಲ್ಲ, ಕೆಟ್ಟದ್ದು ತೋರುವುದೇ ಇಲ್ಲ, ಕೆಟ್ಟದ್ದು ಯಾವುದೂ ತೋರಲ್ಲ, ಮತ್ತು ಎಲ್ಲವೂ ಒಳ್ಳೆಯದು. ಅದಕ್ಕಾಗಿ ದೇವರು ಎಲ್ಲವನ್ನ ಒಳ್ಳೆಯದನ್ನಾಗೇ ನೋಡ್ತಾನೆ. ಅವನಿಗೊಂದು ಜಗತ್ತಿನಲ್ಲಿ ಕೆಟ್ಟದ್ದು ಕಾಣುವುದೇ ಇಲ್ಲ.
ಕೆಟ್ಟ ಅಂಶ ದೇವರಿಗೆ ಕಾಣುವುದೇ ಇಲ್ಲ. ಅಲ್ಲ, ಕೆಟ್ಟ ಅಂಶ ಇದೆಯಲ್ವಲ್ಲಿ, ಇರುವುದು ಕಾಣಲಿಲ್ಲ ಅಂತ ಹೇಳಿದ್ರೆ ದೇವರಿಗೆ ಕುರುಡು ಅಂತ ಆಯ್ತು. ಅಲ್ಲಿ ಏನು ಕೆಟ್ಟ ಅಂಶ ಇದೆ ಅದು ದೇವರಿಗೆ ಕಾಣ್ತಾ ಇಲ್ಲ ಅಂದರೆ ಅರ್ಥ ಏನ್ರಿ ಅಂತ ಸಾಮಾನ್ಯವಾಗಿ ನೀವು ಹೇಳ್ಬೋದು. ಕೆಟ್ಟ ಅಂಶ ನೀವು ತಿಳ್ಕೊಳ್ತಾ ಇರೋದಷ್ಟೇ. ಇವಾಗೊಂದು ಮಲದಲ್ಲಿಯೂ ಕೂಡ ನಾವು ಮಲ ಅಂದರೆ ಕೆಟ್ಟದು ಅಂತ ತಿಳ್ಕೊಳ್ತೇವೆ. ದೇವರು ಅಲ್ಲಿರುವ ಕೆಟ್ಟ ಅಂಶವನ್ನು ತಗೊಳ್ಳಿಕ್ಕೆ ಹೋಗಲ್ಲ. ಮತ್ತು ಅಲ್ಲಿಯೂ ಕೂಡ ಶುಭರಸ ಅಂತಿದೆ, ಒಳ್ಳೆಯದ್ದಿದೆ, ಅದನ್ನು ಮಾತ್ರ ಹೀರ್ತಾನೆ ದೇವರು, ಅದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಹಾಗೆ ಗಿಡಗಳಿಗೆ ಅದೇ ಮಲವನ್ನು ಹಾಕಿದರೆ ಆ ಮಲದಲ್ಲಿರುವಂತಹ ಒಳ್ಳೆಯ ಅಂಶವನ್ನು ಹೀರಿ ಅವುಗಳು ಅಷ್ಟೇ ಪುಷ್ಟವಾಗಿ ಬೆಳೀತವೆ. ಹಾಗೇನೆ ದೇವರು ಪ್ರತಿಯೊಂದರಲ್ಲೂ ಕೂಡ ಅಶ್ಲೀಲವಾದದರಲ್ಲಿಯೂ ಕೂಡ ಒಳ್ಳೆಯ ಅಂಶವನ್ನು ಮಾತ್ರ ದೇವರು ಸ್ವೀಕಾರ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಅಲ್ಲಿ ಅಶ್ಲೀಲವನಿಗೆ ಕಾಣುವುದೇ ಇಲ್ಲ ದೇವರಿಗೆ. ಈ ಜೀವನ ಮನಸ್ಸು ಕೆಟ್ಟು ಹೋಗಿರುವುದರಿಂದಾಗಿ ಯಾರು ಅಶ್ಲೀಲವಾದದ್ದನ್ನು ನೋಡ್ತಾ ಇದ್ದಾನೆ, ಜೀವ ಬಯಸಿ ನೋಡ್ತಾ ಇದ್ದಾನೆ, ಅವನ ಮನಸ್ಸು ಕೆಟ್ಟು ಹೋಗಿರುವುದರಿಂದಾಗಿ ಅವನಿಗೆ ಅಶ್ಲೀಲವಾಗಿ ಕಾಣ್ತಾ ಇದೆ. ನಿಮಗದು ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ಹನುಮಂತ ಲಂಕೆಗೆ ಹೋದ. ಅಲ್ಲಿ ರಾತ್ರಿ ಎಲ್ಲ ಮನೆಗೆ ತಿರುಗಿದ. ಅಲ್ಲಿ ಹೆಣ್ಣು ಮಕ್ಕಳು ಬೇರೆ 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 ರೀತಿಯಿಂದರು. ಕೆಲವರು ನಗ್ನವಾಗಿದ್ದರು, ಪತಿಯೊಟ್ಟಿಗಿದ್ರು, ಏನೇನೋ ನೋಡಿದ ಆ ದೃಶ್ಯಗಳನ್ನು. ಯಾವ ದೃಶ್ಯವನ್ನು ಒಬ್ಬ ಬ್ರಹ್ಮಚಾರಿ ನೋಡಬಾರದು ಆ ಎಲ್ಲ ದೃಶ್ಯವನ್ನು ನೋಡಿದ. ಕಡೆಗೆ ಮನಸ್ಸಿನಲ್ಲಿದೆ ಪ್ರಶ್ನೆ ಮಾಡಿಕೊಂಡ, ಹಾಗಿದ್ರೆ ನಮ್ಮ ಬ್ರಹ್ಮಚರ್ಯ ಹೊರಟೋಯ್ತಾ? ನೋಡಬಾರದನ್ನು ನೋಡಿದ್ನಲ್ವಾ? ಇಲ್ಲ, ವಾಸ್ತವಿಕವಾಗಿ ನಾನು ನೋಡಿದೆ ಎಲ್ಲ ದೃಶ್ಯಗಳನ್ನು, ಆದರೆ ಎಲ್ಲ ಕಡೆಯೂ ನನಗೆ ಕಂಡದ್ದು ಹೆಣ್ಣಲ್ಲ, ಮತ್ತು ನನ್ನ ತಾಯಿ, ನನ್ನ ಮಾತೆಯಾದ ಸೀತೆ. ಪ್ರತಿಯೊಂದು ಹೆಣ್ಣಲ್ಲೂ ನನ್ನ ಮಾತೆಯಾದ ಸೀತೆಯನ್ನು ಕಂಡೆ ನಾನು. ಯಾಕಂದರೆ ಪ್ರತಿ ಹೆಣ್ಣನ್ನು ನೋಡ್ತಾನೆ, ಇವಳು ನನ್ನ ಅಮ್ಮನ, ನನ್ನ ಸೀತೆಯ, ಇವಳು ನನ್ನ ಅಮ್ಮ ಸೀತೆಯ. ಇದನ್ನೇ ಅಂದರೆ ಅವನಿಗೆ ಪ್ರತಿಯೊಂದು ಹೆಣ್ಣಲ್ಲೂ ಸೀತೆನೇ ಕಂಡದ್ದು ಹೊರತು ನಗ್ನತೆ ಕಾಣಲೇ ಇಲ್ಲ. ನಗ್ನತೆ ಗೋಚರವೇ ಬರಲಿಲ್ಲ ಅವನಿಗೆ. ಲೋಕದ ದೃಷ್ಟಿಯಿಂದ ನಗ್ನತೆಯನ್ನು ಅವನು ಹೇಳ್ತಾ ಇದ್ದಾನೆ ಹೊರತು ಅವನ ದೃಷ್ಟಿಯಿಂದ ನಗ್ನತೆಯೇ ಇಲ್ಲ. ಅದಕ್ಕೆ ಹೇಳ್ತಾನೆ, ನನ್ನ ಮನಸ್ಸು ವಿಕಾರ ಆಗಲೇ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ನಗ್ನತೆ ಕಂಡ್ರೆ ತಾನೇ ವಿಕಾರ ಆಗುವುದು. ನಗ್ನತೆಯೇ ಕಾಣಲಿಲ್ಲ ಅಂದರೆ ಶುದ್ಧವಾದ ಮನಸ್ಸು ಹನುಮಂತನದ್ದು. ನೋಡಿ, ಹೀಗಿದೆ ಶುದ್ಧವಾದ ಮನಸ್ಸಿಗೆ ಯಾವತ್ತೂ ನಗ್ನತೆ ಗೊತ್ತಾಗುವುದೇ ಇಲ್ಲ, ಅಶ್ಲೀಲ ಗೊತ್ತಾಗುವುದೇ ಇಲ್ಲ. ನಿಮಗೆ ಉದಾಹರಣೆಗಳಾದರೆ ಅದೇ ಅಶ್ಲೀಲವಾದ ದೃಶ್ಯವನ್ನೇ ಒಂದು ಪುಟ್ಟ ಮಗುವಿಗೆ ತೋರಿಸಿ, ನೀವು 1 ವರ್ಷದ ಮಗುವಿಗೆ ತೋರಿಸಿ, 2 ವರ್ಷದ ಮಗುವಿಗೆ ತೋರಿಸಿ, ಅದಕ್ಕೆ ಏನು ಗೊತ್ತಾಗುತ್ತೆ ನೋಡಿ? ಅದಕ್ಕೆ ಏನು ಭಾವನೆಯೇ ಉಂಟಾಗುವುದಿಲ್ಲ, ಅದಕ್ಕೆ ವಿಕಾರವೇ ಉಂಟಾಗುವುದಿಲ್ಲ. ಹನುಮಂತನಾಗಿದೆ. ಯಾಕೆ ಅಂತ ಹೇಳಿದ್ರೆ ಅದರ ಮನಸ್ಸು ಸ್ವಚ್ಛ, ಆ ಮಗುವಿನ ಮನಸ್ಸು. ಹಾಗೆ ದೇವರ ಮನಸ್ಸು ಸ್ವಚ್ಛವಾದದರಿಂದಾಗಿ ಎಲ್ಲ ಕಡೆಯೂ ಶುಭವನ್ನೇ ಸ್ವೀಕಾರ ಮಾಡ್ತಾನೆ ದೇವರು, ಹೊರತು ಕೆಟ್ಟದ್ದನ್ನು ಸ್ವೀಕಾರ ಮಾಡುವುದೇ ಇಲ್ಲ ಯಾವತ್ತು. ಅದಕ್ಕೆ ಅಧಿಷ್ಠಾಯ ಮನುಷ್ಯಾಯಂ ವಿಷಯಾನುಪಸೇವತೆ, ದೇವರು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಈ ಜಗತ್ತಿನಲ್ಲಿ ನಾವು ದೇವರಿಗೆ ಬೇರೆ ಬೇರೆ ಮುಖಾಂತರಗಳ ಕೊಡ್ತೇವೆ. ಗೋವಿನ ಮುಖಾಂತರ ಕೊಡ್ತೇವೆ, ಬ್ರಾಹ್ಮಣರ ಮುಖಾಂತರದಲ್ಲಿ ಕೊಡ್ತೇವೆ. ಹಾಗೆ ಭಗವದ್ ಭಕ್ತರಿಗೆ, ಇವಾಗ ಬಡಬಗ್ಗರಿಗೆ ಕೊಡುವ ಮೂಲಕ ದೇವರಿಗೆ ಕೊಡ್ತೇವೆ. ಕೊಡುವುದು ಅಂತ ಹೇಳಿದ್ರೆ ಏನರ್ಥ? ಇವರೆಲ್ಲರ ಒಳಗೂ ದೇವರು ಕೂತು ಸ್ವೀಕಾರ ಮಾಡ್ತಾನೆ ಎನ್ನುವ ಭಾವನೆಯಿಂದಲೇ ನಾವು ಕೊಡುವಂಥದ್ದು. ಹೌದು, ಇವಾಗ ದೇವರು ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಈ ರೀತಿಯೆಲ್ಲ ನೀವು ಹೇಳ್ತೀರಲ್ವ, ಆ ದೇವ್ರು ಯಾಕೆ ನಮಗೆ ಕಾಣಲಾಗಿದ್ರೆ? ಕಾಣಬೇಕಲ್ವ ದೇವರು ಎನ್ನುವಂಥ ಪ್ರಶ್ನೆ ಬಂದೇ ಬರ್ತದೆ. ಈ ಪ್ರಶ್ನೆಗೆ ತುಂಬ ಚಂದವಾದ ಉತ್ತರವನ್ನು ಕೊಡ್ತಾನೆ. ಅದೇನುತ್ತಾ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.